विनितिनामिने नमः ॐ विष्णुपदाय कृष्णपृष्ठाय भूतले श्रीमते भक्ति वेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंदा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय गौरनिताय गौरनिताय जय गौरनिताय जय जय प्रभुपा जय जय प्रभुपा हरिनाम संकीर्तन की जय श्रील प्रभुपाद की जय ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम सुरभ्यै नमः ओम सुरभ्यै नमः ॐ सुरभ्ये नमः मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणम् ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಇವತ್ತು ಸೇರಿದ್ದಕ್ಕೆ
ಹರಿಗುರು ವೈಷ್ಣವರ ಆಶೀರ್ವಾದದಿಂದ ಎಲ್ಲರೂ ಇವತ್ತು ಚೆನ್ನಾಗಿ ಅಧ್ಯಯನ ಮಾಡೋಣ, ಸ್ಟಡಿ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ನಿನ್ನೆ ನಂತರದಿಂದ 30 ಶ್ಲೋಕ ತನಕ ಚೆನ್ನಾಗಿ ಅಭ್ಯಾಸ ಮಾಡೋಣ. ಯಾರಾದ್ರೂ ಕೈ ಎತ್ತಿ. 2.7 ಶ್ಲೋಕ ಯಾರಿಗಾದ್ರೂ ಮುಂದೆ ಅಂದ್ರೆ ನಿನ್ನೆ ಮೊನ್ನೆ ಕ್ಲಾಸಲ್ಲಿ ಹೇಳಿದವರು ಬೇಡ, ಬೇರೆಯವರು. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ, ಯಾಕಂದ್ರೆ ನೀನು ನೋಡಿ ಹೇಳಿದ್ದಲ್ಲ, ನೋಡದೆ ಹೇಳುದಾದ್ರೆ ಹೇಳಿ. ನೋಡ್ತೀನಿ ಮಾತಾಜಿ ಪ್ರಭು, ನೋಡಿ ಹೇಳ್ತೀನಿ ಪ್ರಭು. ಇನ್ನ ಕಲಿತಾ ಇದ್ದೀನಿ, ಪೂರ್ತಿಯಾಗಿ ಬರ್ತಾ ಇಲ್ಲ. ಸರಿ ಸರಿ, ಪರವಾಗಿಲ್ಲ. ಹರೇ ಕೃಷ್ಣ ಪ್ರಭು. ಪ್ರಯತ್ನ ಪಡಿ, ಹೇಳಿ ಮಾತಾಜಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಾಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಾಃ. ಧರ್ಮ ಸಮೂಢಚೇತಾಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಶಿಷ್ಯಸ್ತೆಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಾಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಲೀಲಾ ಮಾತಾಜಿ ದಯವಿಟ್ಟು ಹೇಳಿ. ಪ್ರಭು ಅದು ಶ್ಲೋಕನೇ ಇಲ್ಲ ಪ್ರಭು. ಅದೇ ಶ್ಲೋಕ ಯಾಕಂದ್ರೆ ಅದು ಕಂಠಪಾಠ ಮಾಡ್ಲಿಕ್ಕೋಸ್ಕರ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಶಿಷ್ಯಸ್ತೆಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಥ್ಯಾಂಕ್ ಯು ಮಾತಾಜಿ. ಇನ್ನೊಂದ್ಸರಿ ಇಲ್ಲ ಪ್ರಭು. ಸಾಕು, ಮುಂದೆ ಹೋಗೋಣ. ಧನ್ಯವಾದ ಎಲ್ರಿಗೂ. ಎಲ್ಲರನ್ನ ಮ್ಯೂಟ್ ಮಾಡ್ತೀನಿ, ಎಲ್ರು ಮ್ಯೂಟ್ ಅಲ್ಲಿ ಇಟ್ಕೊಳ್ಳಿ ಈಗ. ಸೊ ಏನ್ ಕಲ್ತಿದ್ದೀವಿ ನಾವು ನಿನ್ನೆ ಕ್ಲಾಸಲ್ಲಿ ಅಂತ ಹೇಳಿದ್ರೆ, ನಿನ್ನೆ ಕ್ಲಾಸಲ್ಲಿ ತುಂಬಾ ಇಂಪಾರ್ಟೆಂಟ್. ಮೊನ್ನೆ ಕ್ಲಾಸಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡಿದ್ದೇವೆ, ಭಗವಂತನಿಗೆ ಕೃಷ್ಣನಿಗೆ ಅರ್ಜುನ ಸರೆಂಡರ್ ಆಗಿ ನಾನು ನಿನ್ನ ಶಿಷ್ಯ ಅಂತ ಹೇಳಿ ಆಕ್ಸೆಪ್ಟ್ ಮಾಡಿದ. ಯಾರು? ಅರ್ಜುನ. ಆಕ್ಸೆಪ್ಟ್ ಮಾಡಿ ಆದ ಮೇಲೆ ಭಗವಂತ ಕೃಷ್ಣ ಏನ್ ಮಾಡ್ತಾನೆ, ಗುರುವಾಗಿ ಅರ್ಜುನನ ಎದುರು ನಿಂತಾನೆ. ನಿಂತು ಗುರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಿಷ್ಯನಲ್ಲಿರುವ ನ್ಯೂನತೆಗಳನ್ನು ಎತ್ತಿ ತೋರಿಸಿ, ಏನೇನು ಪ್ರಾಬ್ಲಮ್ ಇದೆ ಅಂತ ಎತ್ತಿ ತೋರಿಸಿ, ಅದನ್ನು ಚೆನ್ನಾಗಿ ಅದಕ್ಕೆ ಪರಿಹಾರ ಕೊಡುವವನೇ ನಿಜವಾದ ಗುರು. ನಮ್ಗೆಲ್ರಿಗೂ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಈ ಮೂಲಕ ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅರ್ಜುನ ಒಂದು ಮಾದರಿ ಅಷ್ಟು, ನಮಗೋಸ್ಕರ ಅರ್ಜುನ ಅದನ್ನ ಬಿಹೇವ್ ಮಾಡ್ತಾ ಇರೋದು. ಇಲ್ಲದ್ರೆ ಅರ್ಜುನನಿಗೆ ಅಗತ್ಯ ಇಲ್ಲ ಈ ತರ ಮಾಡುವಂಥದ್ದು. ಏನ್ ಹೇಳ್ತಾರೆ ಅರ್ಜುನರು? ಏನ್ ಹೇಳ್ತಾರೆ? ನಮ್ಮನ್ನ ರೆಪ್ರೆಸೆಂಟ್ ಮಾಡಿ ಏನ್ ಹೇಳ್ತಿದ್ದಾರೆ? ಅಯ್ಯೋ, ನಂಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕಾರಣಗಳು, 4 ಕಾರಣಗಳು 5 ಕಾರಣಗಳು ಕೊಟ್ಟು ನಂಗೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ರೂಟ್ ಪ್ರಾಬ್ಲಮ್, ಮೂಲ ಕಾರಣ ಇದಕ್ಕೆ ಏನು ಅಂತ ಹೇಳಿದ್ರೆ, ಭಗವಂತ ಹೇಳ್ತಾನೆ, ನಿನಗೆ ಇದಕ್ಕೆಲ್ಲ ಈ ಎಲ್ಲ ಸಂತಾಪ ದುಃಖ ಎಲ್ಲ ಉಂಟಲ್ಲ ನಿನ್ನ ಮನಸ್ಸಲ್ಲಿ, ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನನ್ನು ನೀನು ನಿನ್ನ ದೇಹದ ಒಟ್ಟಿಗೆ ಅರಿತಿದ್ಯಾ. ನೀನು ಯಾರು ಅಂತ ಕೇಳಿದ್ರೆ, ನಾನು ದೇಹ ಅಂತ ಹೇಳುವಂಥ ವ್ಯಕ್ತಿ ಆಗಿದ್ದಿ. ಆದ ಕಾರಣ ನಿನ್ನ ದೇಹದ ಸಂಬಂಧದಗಳು ಒಟ್ಟಿಗಿರುವಂತಹ ಎಲ್ಲರನ್ನು ನೀನು ನಿನ್ನವನು ಅಥವಾ ನನ್ನವನು ಅಂತ ತಿಳ್ಕೊಂಡು ನೀನಿಲ್ಲಿ
ಪರದಾಡ್ತಾ ಇದ್ದಿ, ಕಷ್ಟಪಡ್ತಿದ್ದಿ, ಅದಕ್ಕೆ ಸೊಲ್ಯೂಷನ್ ನಾನು ಕೊಡ್ತೇನೆ ಅಂತ ಹೇಳಿ ಭಗವಂತ ನಿನ್ನೆಯ ಶ್ಲೋಕದಲ್ಲಿ ಶುರು ಮಾಡಿದ್ದಾರೆ. ಏನ್ ನಿನ್ನೆಯ ಶ್ಲೋಕದಲ್ಲಿ ಶುರು ಮಾಡಿದ್ದಾರೆ? ಯಾವುದಕ್ಕೆ ನೀನು ಶೋಕ ಮಾಡಬೇಕು, ಯಾವುದಕ್ಕೆ ಶೋಕ ಮಾಡಬಾರದು ಅಂತ ಹೇಳೋ ಒಂದು ಯೋಚನೆಯೇ ಇಲ್ಲ ನಿನಗೆ, ಅಂತಹ ಒಂದು ಬುದ್ಧು ಜೀವ ನೀನು ಅಂತ ಹೇಳಿ ಬೈತಾ ಇದ್ದಾರೆ. ಮಂದ ಬುದ್ಧಿ ನಿನಗೆ ಅಂತ ಹೇಳಿ ಬೈತಾ ಇದ್ದಾರೆ. ಯಾವುದಕ್ಕೆ ಶೋಕ ಮಾಡಬೇಕು ಅದರ ಬಗ್ಗೆ ನಿಂಗೆ ಗೊತ್ತಿಲ್ಲ, ಯಾವುದಕ್ಕೆ ಶೋಕ ಮಾಡಬಾರದು ಅಂತ ಹೇಳಿ ಗೊತ್ತಿಲ್ಲ, ಸುಮ್ಮನೆ ಪಂಡಿತನ ಹಾಗೆ ನೀನು ಬಿಹೇವ್ ಮಾಡ್ತಿದ್ದಿ. ಆಮೇಲೆ ಏನ್ ಹೇಳ್ತಾರೆ ಕೃಷ್ಣ, ಏನ್ ಹೇಳ್ತಾರೆ? ನಾವೆಲ್ಲರೂ ಆತ್ಮ, ನಾವೆಲ್ಲರೂ ಆತ್ಮ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಇಂಡಿವಿಜುವಾಲಿಟಿ ಇದೆ, ಯಾರೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜೀವ, ಪ್ರತಿಯೊಂದು ಜೀವಕ್ಕೂ ಇಂಡಿವಿಜುವಾಲಿಟಿ ಇದೆ. ಆ ಎಲ್ಲ ಜೀವಗಳಲ್ಲಿ ಶ್ರೇಷ್ಠವಾದ ಜೀವ ಯಾರು? ಭಗವಂತ. ಆ ಭಗವಂತನೇ ಎಲ್ಲರನ್ನು ನೋಡ್ಕೊಳ್ತಾ ಇರುವನು. ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ ಏಕೋ ಬಹೂನಾಂ ವಿದಧಾತಿ ಕಾಮಾನ್ ಅಂತೇಳಿ ಶ್ವೇತಾಶ್ವತರ ಉಪನಿಷತ್ತು ಮತ್ತು ಕಠೋಪನಿಷತ್ನಲ್ಲಿ ಹೇಳಿದಂತಹ ವಾಕ್ಯ ಏನು ಹೇಳ್ತದೆ ಅಂದ್ರೆ, ಭಗವಂತ ಒಬ್ಬನೇ, ಅವನು ಕೃಷ್ಣ ಪರಮಾತ್ಮ. ಭಗವಂತ ಕೃಷ್ಣ ಒಬ್ಬನೇ. ಅವನು ಏನ್ ಮಾಡ್ತಾನೆ? ಎಲ್ಲ ಚರಾಚರಗಳನ್ನ ಏನ್ ಮಾಡ್ತಾನೆ? ಅದಕ್ಕೆ ಅವರಿಗೆ ಬೇಕಾದಂತ ಎಲ್ಲ ಕಾಮನೆಗಳನ್ನ ತೃಪ್ತಿಪಡಿಸ್ಕೊಳ್ಳೋಕೋಸ್ಕರ ಎಲ್ಲವನ್ನು ಕೊಡ್ತಾನೆ. ಅದಕ್ಕೆ ಈಶಾವಾಸ್ಯ ಉಪನಿಷತ್ನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃಧ ಕಸ್ಯ ಸ್ವಿಧನಂ ಅಂತ ಹೇಳಿದ್ರೆ, ಭಗವಂತ ಈಶಾವಾಸ್ಯ ಉಪನಿಷತ್ತು ಸಂಪೂರ್ಣವಾಗಿ ಕೃಷ್ಣನ ಬಗ್ಗೆ ಹೇಳುವಂತಹ ಉಪನಿಷತ್ತು. ಶ್ರೀಲ ಪ್ರಭುಪಾದರು ಇದಕ್ಕೆ ತಾತ್ಪರ್ಯ ಕೊಟ್ಟಿದ್ದಾರೆ, ಚೆನ್ನಾಗಿ ಟೀಕೆ ಮಾಡಿದ್ದಾರೆ ಇದಕ್ಕೆ. ಅದನ್ನು ನಾವು ಮುಂದೆ ಹೋಗ್ತಾ ಓದೋಣ ಅದನ್ನು ಕೂಡ. ಸೊ ಇಲ್ಲಿ ಏನು ಹೇಳ್ತಾರೆ ಶ್ರೀ ಈಶಾ ಉಪನಿಷತ್ನಲ್ಲಿ, ಈಶಾವಾಸ್ಯಂ ಇದಂ ಜಗತ್ ಸರ್ವಂ, ಈ ಜಗತ್ತಿನಲ್ಲಿ ಫುಲ್ ಏನಿದೆ ಎಲ್ಲನೂ ಈಶನ ವಾಸ, ಭಗವಂತನ ವಾಸ. ಎಲ್ಲ ಚರಾಚರಗಳಲ್ಲಿ, ಅಣುಗಳಲ್ಲಿ, ರೇಣುಗಳಲ್ಲಿ ಭಗವಂತನದ್ದೇ ವಾಸ, ನಮಗೆ ಕಾಣೋದಿಲ್ಲ ಅಷ್ಟೇ. ಈಶಾವಾಸ್ಯಂ ಇದಂ ಸರ್ವಂ ಜಗತ್ಯಾಂ ಜಗತ್. ಆದರೆ ನಮಗೆಲ್ಲ ಸಿಗ್ತಾ ಉಂಟಲ್ಲ, ತಿನ್ಲಿಕ್ಕೆ ಸಿಗ್ತಾ ಉಂಟು, ಉಡುಪು ಹಾಕ್ಲಿಕ್ಕೆ ಉಡುಪು ಸಿಗ್ತಾ ಉಂಟು, ಮಲ್ಕೊಳ್ಳಿಕ್ಕೆಲ್ಲ ಸಿಗ್ತಾ ಉಂಟು. ಪಂಚ ಮಹಾಭೂತಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದು ಯಾರಿಗೋಸ್ಕರ? ನಮಗೋಸ್ಕರ. ಯಾಕೆ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ, ನಮಗೆ ಭಗವಂತನ ಹೊರತಾಗಿ ನಮಗೆ ಭಗವಂತನ ಒಟ್ಟಿಗೆ ಸುಖ ಪಡುವ ಆಸೆ ಇಲ್ಲ. ಭಗವಂತನ ಹೊರತಾಗಿ ನಾನೇ ಖುಷಿ ಪಡಬೇಕು, ನನಗೇ ಎಂಜಾಯ್ ಮಾಡಬೇಕೆಂಬ ಭಾವ ಉಂಟಲ್ಲ, ಆ ಭಾವದಿಂದಾಗಿ ಆಯ್ತು, ನನ್ನ ಮಗ ತಪ್ಪು ದಾರಿ ಹೋಗ್ತಿದ್ದಾನೆ, ತೊಂದರೆ ಇಲ್ಲ, ನೋಡೋಣ ಯಾವತ್ತಾದ್ರೂ ನನ್ನ ಕಡೆ ಬರ್ತಾನೆ ಅಂತ ಹೇಳಿ ಏನೋ ಒಂದು ಚಿಕ್ಕ ಅವಕಾಶ ಕೊಟ್ಟಿದ್ದಾರೆ ಭಗವಂತ ನಮಗೆ. ಆ ಅವಕಾಶದಿಂದ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಆ ಮನುಷ್ಯ ಜನ್ಮ ಸಿಕ್ಕಿರುವಾಗ ಏನ್ ಮಾಡ್ಬೇಕು? ಭಗವಂತ ಕೊಟ್ಟದನ್ನ ನಾವು ತೃಪ್ತಿಯಾಗಿ, ಅಂದ್ರೆ ನಮ್ಗೆ ತೃಪ್ತಿ ಇರಬೇಕು ಭಗವಂತ ಕೊಟ್ಟಿದ್ರಲ್ಲಿ. ತೇನ ತ್ಯಕ್ತೇನ ಭುಂಜೀತ ಅಂದ್ರೆ ಭಗವಂತನಿಗೆ ಏನು ಇಷ್ಟ ಇಲ್ವೋ ಅದು. ಈಗ ಭೂಮಿಯಲ್ಲಿ ಭಗವಂತನಿಗೆ ಏನು ಇಷ್ಟ ಇಲ್ಲ ಅಂದ್ರೆ, ಈ ಭೂಮಿ ಅಂತ ಹೇಳಿದ್ರೆ ಅದಕ್ಕೆ ಉಚ್ಚ ರೀತಿಯ, ಒಳ್ಳೆ ದೊಡ್ಡ ರೀತಿಯ ಶಕ್ತಿ ಅಲ್ಲ, ಅದು ನೀಚ. ಅದು ಅಂದ್ರೆ ಭಗವಂತನಿಗೆ ಅಗತ್ಯ ಇಲ್ಲದನ್ನು ಸೃಷ್ಟಿ ಮಾಡಿದ್ದು ಅಂತ ಅರ್ಥ ಅದರದ್ದು. ಭಗವಂತನಿಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ಭಗವಂತನಿಗೆ ಇದರಿಂದ ಏನು ಆಗ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ ಈ ಭೂಮಿಯಿಂದ. ಭೂಮಿ ಅಂತ ಹೇಳಿದ್ರೆ ಈ 14 ಪ್ಲಾನೆಟರಿ ಸಿಸ್ಟಮ್. ಆ ಮುಂಚಿನ ಕ್ಲಾಸಲ್ಲಿ ಹೇಳಿದ ಹಾಗೆ ಕೆಳಗಿನ 7, ಮೇಲಿನ 7, ಭೂಮಿಯ ಮೇಲೆ, ಆಮೇಲೆ ಭೂಮಿಯ ಕೆಳಗಿರುವಂಥದ್ದು ಅತಲ ವಿತಲ ಸುತಲ, ಆಮೇಲೆ ತಲಾತಲ ಪಾತಾಲ ಎಲ್ಲ ಇತ್ತೆಲ್ಲ. ಅದು ಮಾತ್ರ ಅಲ್ಲದೆ ಮೇಲೆ ಭೂಭುವ ಹಸುವ ಮಹ ಜನಃ ತಪ ಸತ್ಯಂ ಅಂತ ಹೇಳಿ 14 ಲೋಕಗಳಿವೆಲ್ಲ. ಇದೆಲ್ಲ ಭಗವಂತನಿಗೆ ಅಗತ್ಯ ಇಲ್ಲದ ಒಂದು ಸೃಷ್ಟಿ. ಅದಕ್ಕೋಸ್ಕರ ಭಗವಂತ ತ್ಯಜಿಸಿದಂತ ವಿಚಾರ ಇದು. ನಾವೆಲ್ಲ ಏನು ಸುಖ ಪಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಭಗವಂತ ತ್ಯಜಿಸಿದ್ದು. ತೇನ ತ್ಯಕ್ತೇನ ಭುಂಜೀತ, ನಾವು ಅದನ್ನ ಭೋಗ ಮಾಡ್ತಿದ್ದೀವಿ. ಭುಂಜೀತ ಮಾ ಗೃಧ ಕಸ್ಯ ಸಿದ್ಧಂ. ಹಾಗೆ ಹೇಳಿ ನಮಗೆ ಏನಿದೆ? ನಮ್ಮ ಹತ್ರ ಏನಿಲ್ಲ, ನಾವೇ ನಮ್ದಲ್ಲ, ನಾವೆಲ್ಲ ಭಗವಂತನ ಅಂಶ. ಆಮೇಲೆ ಇಲ್ಲಿ ಇರುವುದೆಲ್ಲ ಭಗವಂತನ ಅಂಶ. ಅದಕ್ಕೆ ದಾಸರು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆತ್ತಿಲ್ಲಿ ಅಂತ ಹೇಳಿ ಕೇಳಿರ್ಬೋದು ನೀವು. ಇದೆಲ್ಲ ನಮ್ಮನ್ನು ನಾವು ಏನ್ ಮಾಡ್ಬೇಕು? ಭಗವಂತನಿಗೆ ಅರ್ಪಿಸ್ಬೇಕು ಸಂಪೂರ್ಣವಾಗಿ ಅಂತ ಹೇಳುವಂತ ವಿಚಾರ ನಿನ್ನೆ ನಾವು 2 ಶ್ಲೋಕದಿಂದ ಅರ್ಥ ಮಾಡಿದ್ದೇವೆ. ನಿನ್ನೆ ಆ ಟೀಕೆಯಲ್ಲಿ ಶ್ರೀಲ ಪ್ರಭುಪಾದರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, 4 ರೀತಿಯ ನ್ಯೂನತೆಗಳು ಬದ್ಧ ಜೀವಿಗೆ ಇದೆ ಅಂತ ಹೇಳಿದ್ದಾರೆ. ಬದ್ಧ ಜೀವಿ ಮತ್ತು ಮುಕ್ತ ಜೀವಿ ಅದೆರಡನ್ನ ಚರ್ಚೆ ಮಾಡಿದ್ದೇವೆ ನಾವು. ಯಾರಿಗಾದ್ರು ನೆನಪುಂಟಾ ಏನು ಬದ್ಧ ಜೀವಿ ಅಂದ್ರೆ? ಯಾರಿಗಾದ್ರೂ ಗೊತ್ತಾ? ಭಾಗ್ಯಲಕ್ಷ್ಮಿ ಮಾತಾಜಿ ಹಾಗೆ ಎತ್ತಿದ್ದ ಕೈ. ಯಾರಿಗಾದ್ರೂ ಗೊತ್ತಾ? ಬದ್ಧ ಜೀವಿ ಮತ್ತು ಮುಕ್ತ ಜೀವಿ ಯಾರು?
ಇಬ್ಬರ ವ್ಯತ್ಯಾಸ ಏನು? ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಎಲ್ಲಿದ್ದಾರೆ? ಇಲ್ಲ, ಬೇರೆ ಯಾರು ಹೇಳ್ತೀರಿ? ಬದ್ಧ ಜೀವಿ ಮತ್ತು ಮುಕ್ತ ಜೀವಿ. ಬದ್ಧ ಜೀವಿಯ ಲಕ್ಷಣವೇ ಈ 4 ನ್ಯೂನತೆಗಳು. ಮುಕ್ತ ಜೀವಿಗೆ ಆ 4 ನ್ಯೂನತೆಗಳು ಇರುವುದಿಲ್ಲ. ಅದಕ್ಕೋಸ್ಕರ ಯಾರು ಬದ್ಧ ಜೀವಿ ಅಂತ ನಮಗೆ ಗೊತ್ತಿರಬೇಕು, ಯಾರು ಮುಕ್ತ ಜೀವಿ ಅಂತ ನಮಗೆ ಥಿಯರಿಟಿಕಲ್ ಆಗಿ, ಅಂದ್ರೆ ಒಂದು ಜ್ಞಾನ ಇರಬೇಕು. ನಾವು ಆ ನಾವು ಬದ್ಧ ಸ್ಥಿತಿಯಲ್ಲೇ ಇದ್ದೇವೆ, ನಾವು ಮುಕ್ತಿ ಆಗ್ಲಿಲ್ಲ ನಮಗೆ, ಆದ್ರೂ ಕೂಡ ನಮಗೆ ಥಿಯರಿಟಿಕಲಿ ಅರ್ಥ ಆಗುತ್ತೆ. ಬದ್ಧ ಜೀವಿ ಅಂತ ಹೇಳಿದ್ರೆ ಯಾರು ತನ್ನ ಇಂದ್ರಿಯ ಸುಖಕ್ಕೋಸ್ಕರ ಇಂದ್ರಿಯ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಂಡು, ಆಸಕ್ತಿ ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಾನೋ ಅವನು ಬದ್ಧ ಜೀವಿ. ತನ್ನ ಇಂದ್ರಿಯ ತೃಪ್ತಿಗೋಸ್ಕರವೇ ಕೆಲಸ ಮಾಡುವುದು. ಭಗವಂತನ ಇಂದ್ರಿಯ ತೃಪ್ತಿಗೋಸ್ಕರ ಯಾರು ಸಂಪೂರ್ಣ ತನ್ನ ಜೀವನವನ್ನ 24 ಗಂಟೆಗಳೂ ಕೂಡ ಭಗವಂತನ ತೃಪ್ತಿಗೋಸ್ಕರ ಬದುಕಿರ್ತಾನೋ ಅವ ಇಲ್ಲಿ ಇರುವಾಗಲೇ ಮುಕ್ತಿ ಪಡೆದಂಥವ. ಇಲ್ಲಿ ಇರುವಾಗ ಅಂದ್ರೆ ಭೂಮಿಯಲ್ಲಿ ಇರುವಾಗಲೇ, ಬೇರೆಲ್ಲೂ ಹೋಗುವ ಅಗತ್ಯವೇ ಇಲ್ಲ, ಇಲ್ಲಿರುವಾಗಲೇ ಮುಕ್ತಿ ಪಡೆದಂಥವ. ಅಂಥವನಿಗೆ ಅಂದ್ರೆ ಶ್ರೀಲ ಪ್ರಭುಪಾದರಂತಹ ಆಚಾರ್ಯರುಗಳಿಗೆ ಅವರೆಲ್ಲ ಸಂಪೂರ್ಣವಾಗಿ 24 ಗಂಟೆ, ದಿನದಲ್ಲಿ 24 ಗಂಟೆಯಲ್ಲೂ ಸಹ ಭಗವಂತನನ್ನು ಹೊರತಾಗಿ ಬೇರೇನೂ ಮಾಡ್ತಿರ್ಲಿಲ್ಲ. ಅವರು ಬೇರೇನನ್ನೂ ಚಿಂತನೆ ಮಾಡ್ತಿರ್ಲಿಲ್ಲ. ಅಂಥ ವ್ಯಕ್ತಿಗಳನ್ನ, ಅಂಥ ಮಹಾನುಭಾವರನ್ನ ಮುಕ್ತ ಜೀವಿಗಳು ಅಂತ ಹೇಳ್ತಾರೆ. ನಮ್ಮಂಥವರನ್ನ ಬದ್ಧ ಜೀವಿಗಳು ಅಂತ ಹೇಳ್ತಾರೆ. ಬದ್ಧ ಜೀವಿಗಳಿಗೆ 4 ರೀತಿಯಾದ ತೊಡಕುಗಳಿವೆ, 4 ರೀತಿಯಾದ ನ್ಯೂನತೆಗಳಿವೆ. ಅದೇನು ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಭ್ರಮ, ಪ್ರಮಾದ, ವಿಪ್ರಲಿಪ್ಸ, ಆಮೇಲೆ ಕರ್ಣ ಪಾಠವ ಅಂತ ಹೇಳಿ. ಭ್ರಮ ಅಂತ ಹೇಳಿದ್ರೆ ಮಿಸ್ಟೇಕ್, ತಪ್ಪು ಮಾಡೋದು. ತಪ್ಪು ಮಾಡೋದು. ನಮ್ಮನ್ನು ಯಾರಾದ್ರೂ ಕರೆಕ್ಷನ್ ಮಾಡ್ತಾ ಇರ್ತಾರಲ್ವ, ಅವನ ತಪ್ಪು ಮಾಡಿದ, ಇನ್ ತಪ್ಪು ಮಾಡಿದ. ಹಾಗೆ ವೈಷ್ಣವನಾದವ ಕೂಡ ಬೇರೆಯವರ ತಪ್ಪು ಕಂಡು ಹಿಡಿಬಾರದು, ತನ್ನ ತಪ್ಪನ್ನು ತಿದ್ಲಿಕ್ಕೆ ಪ್ರಯತ್ನ ಪಡಬೇಕು, ಎಷ್ಟಾಗ್ತದೆ ಅಷ್ಟು ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ ತಪ್ಪು ಮಾಡೋದು ಮಾನವನ ಸಹಜ ಗುಣ, ಅದು ಬಂದಿರ್ತದೆ, ಹುಟ್ಟಿನಿಂದಲೇ ತಪ್ಪು ಮಾಡ್ತಾ ಇರ್ತೇವೆ ನಾವು. ಇದು ಮೊದಲನೆಯದ್ದು ಡಿಫೆಕ್ಟ್, ಅಂದ್ರೆ ನ್ಯೂನತೆ. ಯಾರ್ದು? ಬದ್ಧ ಜೀವಿಯ ನ್ಯೂನತೆ. ನಮ್ಮೆಲ್ಲರ ನ್ಯೂನತೆ ತಪ್ಪು ಮಾಡೋದು. ಆಗಾಗ ತಪ್ಪು ಮಾಡ್ತಾ ಇರ್ತೇವೆ, ಗೊತ್ತಿದ್ದು ತಪ್ಪು ಮಾಡ್ತಾ ಇರ್ತೇವೆ. ಅದಕ್ಕೆ ಹೇಳುದು ಟು ಕಮಿಟ್ ಮಿಸ್ಟೇಕ್. ಮಿಸ್ಟೇಕ್ ಈಸ್ ಆಲ್ವೇಸ್ ದೇರ್. ಯಾವಾಗ್ಲೂ ಆ ಮಿಸ್ಟೇಕ್ ನಾವು ಮಾಡ್ತಾನೆ ಇರ್ತೇವೆ, ಎಷ್ಟೇ ಹೇಳಿದ್ರು ಕೂಡ. ಎರಡನೆಯದು ಪ್ರಮಾದ, ಇಲ್ಯೂಷನ್ ಅಂತ ಹೇಳಿದ್ರೆ ಒಂಥರ ನಾವು ಹೋಗ್ತಾ ಇರ್ತೇವೆ, ಹಾವಿನ ಬದಲು ಹಗ್ಗ ರಾತ್ರಿಯಲ್ಲಿ ಕಂಡ್ರು ನಾವು ಅದನ್ನು ಹಾವು ಅಂತ ತಿಳ್ಕೊಳ್ತೇವೆ. ಜ್ಞಾನ ಇಲ್ಲ ಅಂತ ಅಲ್ಲ, ಜ್ಞಾನ ಇದೆ. ಹಾವಿನ ಬದಲು ನಾವು ಹಗ್ಗವನ್ನು ನೋಡಿದ್ರೆ ಅದು ಹಾವು ಅಂತ ತಿಳ್ಕೊಳ್ತೇವೆ. ಇದಕ್ಕೆ ಪ್ರಮಾದ ಅಂತ ಹೇಳ್ತಾರೆ. ಪ್ರಮಾದ ಅಂದ್ರೆ ಮೋಸ ಹೋಗುದು, ಭ್ರಮೆಗೆ ಒಳಪಡುವುದು, ನಮ್ಮನ್ನು ನಾವು ಮೋಸ ಹೋಗುದು. ಫಸ್ಟ್ನೇದು ಮಿಸ್ಟೇಕ್ ಮಾಡೋದು, ಮಿಸ್ಟೇಕ್ ಅಂತ ಹೇಳಿದ್ರೆ ತಪ್ಪು ಮಾಡೋದು, ಯಾವಾಗ್ಲೂ ಮಾಡ್ತಾ ಇರ್ತೇವೆ. ಎರಡನೇದು ಪ್ರಮಾದ ಅಂತ ಹೇಳಿದ್ರೆ ಇಲ್ಯೂಷನ್ ಆಗುದು, ಅಂದ್ರೆ ತಪ್ಪು ಮಾಡುವುದು, ಮೋಸ ಹೋಗುವುದು. ಎರಡನೇದು ಮೋಸ ಹೋಗುದು, ಪ್ರಮಾದ. ವಿಪ್ರಲಿಪ್ಸ ಅಂತ ಹೇಳಿದ್ರೆ ಮೋಸ ಮಾಡುದು ಬೇರೆಯವರನ್ನ, ಚೀಟಿಂಗ್ ಪ್ರೊಪೆನ್ಸಿಟಿ ಅಂತ ಹೇಳ್ತಾರೆ. ಮೋಸ ಮಾಡುದು ಇನ್ನೊಬ್ಬರಿಗೆ. ಎಷ್ಟು ಸಲ ಮೋಸ ಮಾಡುದಿಲ್ಲ ಹೇಳಿ? ನಾವು ಇಡೀ ದಿವಸ ಸತ್ಯವನ್ನೇ ಹೇಳ್ತೇವಾ? ಎಷ್ಟು ಸುಳ್ಳು ಹೇಳ್ತೇವೆ ನಾವು, ಗೊತ್ತೇ ಇಲ್ಲ ನಮಗೆ. ಸ್ವಲ್ಪ ನಾವು ಆತ್ಮ ಅವಲೋಕನ ಮಾಡಿದ್ರೆ ನಾವು ದಿನ ಎಷ್ಟು ಸುಳ್ಳು ಹೇಳ್ತೇವೆ ಅಂತ ನಮಗೆ ಗೊತ್ತಾಗ್ತದೆ. ಅನ್ಕೊಳ್ತೇವೆ ನಾವೆಲ್ಲ ಸತ್ಯಸಂಧರು ಅಂತ ಹೇಳಿ, ಆದರೆ ತುಂಬಾ ಸುಳ್ಳು ಹೇಳ್ತೇವೆ. ತುಂಬಾ ಮೋಸ ಮಾಡುವ ಲಕ್ಷಣಗಳು ನಮ್ಮ ಹೃದಯದಲ್ಲಿ ಯಾವತ್ತೂ ಇದೆ. ಇದೆಲ್ಲ ಕಂಟಕಗಳು, ಭಕ್ತಿಗೆ ಕಂಟಕಗಳು, ಮೋಸ ಮಾಡುವುದು. ಆಮೇಲೆ ನಾಲ್ಕನೆಯದು ಲಾಸ್ಟ್, ಅದಕ್ಕೆ ಕರ್ಣ ಅಪಾಟವ ಅಂತ ಹೇಳ್ತಾರೆ. ಕರ್ಣ ಅಂತ ಹೇಳಿದ್ರೆ ಕರ್ಣ ಅಂತ ಹೇಳಿದ್ರೆ ಇಂದ್ರಿಯಗಳ ದೌರ್ಬಲ್ಯ, ಇಂದ್ರಿಯಗಳ ಅಪೂರ್ಣವಾದ ಇಂದ್ರಿಯ ನಮ್ಮದು. ಈಗ ಒಂದು ಉದಾಹರಣೆಗೆ, ಹದ್ದಿಗೆ ಕೊಡುವಂತಹ ಇಂದ್ರಿಯ, ಅದಕ್ಕೆ ಸಿಗುವಂತ ಒಂದು ಶಾರ್ಪ್ ಕಣ್ಣಿನ ನೋಟ ನೋಡಿ, ಅದು ಎಲ್ಲಿಗೆ ಹೋಗಿ ಎಲ್ಲಿ ಹೆಣ ಇದೆ ಅದನ್ನು ಹೋಗಿ ಕಟ್ ಮಾಡಿ ತಿಂತದೆ, ಪಿಯರ್ಸ್ ಮಾಡಿ ತಿಂತದೆ. ಎಷ್ಟು ದೂರ ಇರ್ತದೆ ಅದು ಅಲ್ಲಿಗೆ ಬಂದು ತಗೊಳ್ತದೆ. ಆದರೆ ನಮಗೆ ಕಾಣುವುದೇ ಇಲ್ಲ ಅಂಥದ್ದು ಕಾಣುವುದೇ. ಅದೇ ರೀತಿ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಒಂದು ಲಿಮಿಟ್ ಇದೆ, ಅಪೂರ್ಣತೆ ಇದೆ, ನ್ಯೂನತೆ ಅದರದ್ದು. ಈ ರೀತಿಲಿ ಈ 4 ವಿಚಾರ ಅಂದ್ರೆ ಕಮಿಟ್ ಮಿಸ್ಟೇಕ್, ಇಂಪರ್ಫೆಕ್ಟ್ ಸೆನ್ಸಸ್, ಟು ಬಿ ಇಲ್ಯೂಷನ್ಡ್, ಆಮೇಲೆ ಮತ್ತೊಂದು ಎಂತ ಅಂತ ಹೇಳಿದ್ರೆ ಚೀಟಿಂಗ್ ಪ್ರೊಪೆನ್ಸಿಟಿ. ಈ 4 ನ್ಯೂನತೆಗಳು ಬದ್ಧ ಜೀವಿಗೆ ಇರುವ ಕಾರಣ ಆತ್ಮ ಮತ್ತು ದೇಹದ ಭಿನ್ನತೆಯನ್ನು ಅರ್ಥ ಮಾಡಲಿಕ್ಕೆ ಕಷ್ಟ ಆಗ್ತದೆ.
ಯಾರು ಅದನ್ನು ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾನೆ ಅವನೇ ನಿಜವಾದ ಸಾಧಕ. ಅವನಿಗೆ ಯಾರನ್ನು ಶರಣಾಗಬೇಕು? ಗುರುವನ್ನು ಶರಣಾದ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಇಷ್ಟು ಹೇಳಿ ನಾವು ಮುಂದೆ ಹೋಗೋಣ. ಮುಂದಿನ ಶ್ಲೋಕ ಕೂಡ ತುಂಬಾ ಇಂಪಾರ್ಟೆಂಟು. ಆ ಇಂಪಾರ್ಟೆಂಟ್ ಶ್ಲೋಕವನ್ನ ಚೆನ್ನಾಗಿ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಹನ್ನೆರಡನೇ ಶ್ಲೋಕದವರೆಗೆ ಆಗಿದೆ ನಿನ್ನೆ, ಹೌದಲ್ವೇ? ಕೈ ಎತ್ತಿ, ಹೌದಲ್ವೇ? ಕರೆಕ್ಟ್. ಶುರು ಮಾಡೋಣ. ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ಯಥಾ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಕೊಮ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುತ್ತಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ಅಂದ್ರೆ ದೇಹಸ್ಥ ಆತ್ಮವು ಅಂದ್ರೆ ಈ ದೇಹದಲ್ಲಿ ಇರುವಂತಹ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಮುಪ್ಪಿನವರೆಗೆ ಒಂದೇ ಇರ್ತಾನೆ. ಅವ ಬದಲಾವಣೆ ಆಗುವುದಿಲ್ಲ. ಆದರೆ ದೇಹ ಬದಲಾವಣೆ ಆಗ್ತಾ ಇರ್ತದೆ. ಆ ಬದಲಾದ ದೇಹ ಕೊನೆಯ ಸ್ಥಿತಿ ಅಂದ್ರೆ ಸಾವು. ಆ ದೇಹಕ್ಕೆ ಕೊನೆಯ ಸ್ಥಿತಿ ಅಂದ್ರೆ ಸಾವು. ಮೊದಲನೇ ಸ್ಥಿತಿ ಅಂತ ಹೇಳಿದ್ರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ಬೇರೆ ಬೇರೆ ಬದಲಾವಣೆ ದೇಹಕ್ಕೆ ಆಗ್ತಾ ಇರ್ತದೆ. ಆದ್ರೆ ಆತ್ಮಕ್ಕೆ ಏನೂ ಬಾಧೆ ಇಲ್ಲ. ಆ ಆತ್ಮವು ದೇಹದ ಮರಣದ ನಂತರ ಕೂಡ ಮುಂದೆ ಸಾಗ್ತದೆ. ಧೀರನಾದವನು ಇಂತಹ ಸ್ಥಿತಿಗೆ ಯಾವತ್ತೂ ಮರುಕ ಪಡುವುದಿಲ್ಲ, ಗೊಂದಲಕ್ಕೆ ಒಳಗಾಗುವುದಿಲ್ಲ. ಭಾವಾರ್ಥ: ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಆತ್ಮ. ಇದನ್ನು ನಾವು ಹಿಂದಿನ ಶ್ಲೋಕ 12ನೇ ಶ್ಲೋಕದಲ್ಲಿ ಕರೆಕ್ಟಾಗಿ ನಿಜವಾಗಿ ಅರ್ಥ ಆಗಿದೆ ನಮಗೆ. ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಪೃಥಕ್ ಆತ್ಮ, ಪ್ರತ್ಯೇಕ. ಆದುದರಿಂದ ಪ್ರತಿಯೊಂದು ಜೀವಿಯು ನಿಮಿಷಕ್ಕೂ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಪ್ರತಿಯೊಂದು ಜೀವಿಯು ನಿಮಿಷಕ್ಕೆ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಅದಕ್ಕೆ ಮಾಡರ್ನ್ ಸೈನ್ಸ್ ಕೂಡ ಹೇಳ್ತದೆ ಇದನ್ನು. ಪ್ರತಿಯೊಂದು ನಿಮಿಷವೂ ನಮ್ಮ ಪ್ರತಿಯೊಂದು ಏನ್ ಹೇಳ್ತಾರೆ, ಈ ಸೆಲ್ಸ್ ಅಂತ ಹೇಳ್ತಾರಲ್ಲ, ನಮ್ಮ ದೇಹದಲ್ಲಿರುವ ಸೆಲ್ಸ್ ಸಾಯ್ತಾ ಇರ್ತದೆ, ಹುಟ್ಟುತ್ತಾ ಇರ್ತದೆ, ಸಾಯ್ತಾ ಇರ್ತದೆ. ಅಂದ್ರೆ ದೇಹ ಬದಲಾವಣೆ ಆಗ್ತಾ ಇರ್ತದೆ. ಈಗ ನಾವು ಚಿಕ್ಕದಲ್ಲಿರುವಾಗ ನಮ್ಮ ಅಪ್ಪ ಅಮ್ಮನ ಹತ್ತಿರಿಂದ ತಪ್ಪಿಸ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳೋಣ. ಅಪ್ಪ ಅಮ್ಮನ ಹತ್ತಿರಿಂದ ತಪ್ಪಿಸಿಕೊಂಡಿದ್ದೇವೆ, ಎಲ್ಲೋ ಹೋಗಿದ್ದೇವೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಒಂದು 60 ವರ್ಷ 50 ವರ್ಷ ಆಗುವಾಗ ಅಪ್ಪ ಅಮ್ಮನಿಗೆ ನಮ್ಮನ್ನು ಕಂಡುಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಷ್ಟ. ಸಾಧ್ಯ ಇಲ್ಲ ಅಂತ ಹೇಳೋಕ್ಕಿಂತ ತುಂಬಾ ಕಷ್ಟದಲ್ಲಿ ಕಂಡು ಹಿಡಿಬಹುದು. ಅಪ್ಪ ಅಮ್ಮ ಸಾಧ್ಯ, ಬಟ್ ಅದರ ಒಂದು ಫ್ರೆಂಡ್ಲಿ ಆಗಿರೋರಿಗಂತೂ ಕಷ್ಟವೇ ಕಷ್ಟ. ಅಂದ್ರೆ ಸ್ವಲ್ಪ ಕಷ್ಟದ ವಿಚಾರ. ಯಾಕೆ ಕಷ್ಟದ ವಿಚಾರ ಅಂದ್ರೆ ಈ ದೇಹವ ಬದಲಾವಣೆ ಆಗ್ತಾ ಇದೆ. ಆದ್ರೆ ನಮಗೆಲ್ಲ ಗೊತ್ತುಂಟಲ್ಲ, ನಾನು ಚಿಕ್ಕದಿರುವಾಗ ಹಾಗಿದ್ದೆ, ನಾನು 10ನೇ ಕ್ಲಾಸಿಗೆ ಹೋಗುವಾಗ ಹೀಗಿದ್ದೆ, ನಾನು ಡಿಗ್ರಿಯಲ್ಲಿ ಹೀಗಿದ್ದೆ, ನಾನು ಕೆಲಸ ಮಾಡುವಾಗ ಹೀಗಿದ್ದೆ, ಮದುವೆ ಆದ ಮೇಲೆ ಹೀಗಿದ್ದೆ, ನಾನು ಪ್ರಾಯ ಆಗಿದೆ ಅಂತ ಆಗುವಾಗ ನಾನು ಇದೆಲ್ಲ ಚಿಂತನೆ ಮಾಡಿ, ಆದ್ರೆ ನಾನು ಹೀಗಿದ್ದೆ ಅಂದ್ರೆ ನಾನು ಯಾರು? ಬದಲಾವಣೆ ಆದ ದೇಹ ಕಾಣ್ತಾ ಇದೆ, ಆದ್ರೆ ನಾನು ಅವನೇ, ಬದಲಾವಣೆ ಆಗದವ. ಅವ ಯಾರು? ಅವನೇ ಆತ್ಮ. ಕೆಲವೊಮ್ಮೆ
ಮಗುವಿನಂತೆ, ಕೆಲವೊಮ್ಮೆ ಯುವಕನಂತೆ, ಮತ್ತೊಮ್ಮೆ ಮುದುಕನಂತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಇರುವುದು ಒಂದೇ ಆತ್ಮ. ಇದು ಯಾವ ಬಗೆಯ ವ್ಯತ್ಯಾಸವನ್ನು ಹೊಂದುವುದಿಲ್ಲ. ಯಾವುದು? ಆತ್ಮವು ಯಾವುದೇ ಬಗೆಯ ವ್ಯತ್ಯಾಸವನ್ನು ಹೊಂದುವುದಿಲ್ಲ. ಇಲ್ಲಿ ವ್ಯತ್ಯಾಸ ಇರುವುದು ಯಾವುದಕ್ಕೆ? ಸೂಕ್ಷ್ಮ ಇಂದ್ರಿಯಕ್ಕೆ ಮತ್ತು ಸ್ಥೂಲ ಇಂದ್ರಿಯಕ್ಕೆ. ಆತ್ಮನಿಗೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಅವನು ಹಾಗೇ ಇರ್ತಾನೆ. ಸತ್ ಚಿತ್ತ ಆನಂದ ರೂಪಿಯಾದಂತಹ ಆತ್ಮ, ಯಾವಾಗ್ಲೂ ಆತ್ಮ. ಆದ ಕಾರಣ ಆತ್ಮ, ನಿನ್ನೆ ಡಿಸ್ಕಷನ್ ಮಾಡಿದ್ದೇವಲ್ಲ 3 ವಿಚಾರ. 1ನೇ ವಿಚಾರ ಸ್ಥೂಲ ಶರೀರ, 2ನೇ ವಿಚಾರ ಸೂಕ್ಷ್ಮ ಶರೀರ, 3ನೇದು ಆತ್ಮ. ಸ್ಥೂಲ ಶರೀರ ಪರ್ಮನೆಂಟ್ ಅಲ್ಲ, ಅದು ಯಾವತ್ತೂ ಅದರ ಬಗ್ಗೆ ನಾವು ಡಿಪೆಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಶಾಶ್ವತ ಅಲ್ಲ. ಆದ ಕಾರಣ ಶಾಶ್ವತ ಅಲ್ಲದಕ್ಕೆ ಯಾಕೆ ಮರುಕ, ಯಾಕೆ ದುಃಖ? 2ನೇದು ಸೂಕ್ಷ್ಮ ಇಂದ್ರಿಯ. ಸೂಕ್ಷ್ಮ ಇಂದ್ರಿಯ ಅಥವಾ ಸೂಕ್ಷ್ಮ ದೇಹ, ಸೂಕ್ಷ್ಮ ಇಂದ್ರಿಯ ಅಲ್ಲ, ಸೂಕ್ಷ್ಮ ದೇಹ ಏನಾಗ್ತದೆ? ಮುಕ್ತಿ ಪಡೆಯುವ ತನಕ ಮಾತ್ರ ಇರ್ತದೆ. ಮುಕ್ತಿ ಪಡೆದ ಮೇಲೆ ಅದಕ್ಕೆ ಎಕ್ಸಿಸ್ಟೆನ್ಸ್ ಇಲ್ಲ, ಅಸ್ತಿತ್ವವೇ ಇಲ್ಲ ಅದಕ್ಕೆ. ಆಗ ಅದಕ್ಕೆ ಯಾಕೆ ನಾವು ಶೋಕ ಪಡಬೇಕು? ಯಾವತ್ತಾದ್ರೂ ಅದರ ಅಸ್ತಿತ್ವ ಅದನ್ನು ಕಳ್ಕೊಳ್ತದಲ್ವೇ? ಅದಕ್ಕೆ ಶೋಕ ಪಡುವ ಅಗತ್ಯ ಇಲ್ಲ. ಇನ್ನು 3ನೇದು ಆತ್ಮ. ಆತ್ಮ ನಿರಂತರ ಸತ್ಯ, ಅದಕ್ಕೆ ಯಾವತ್ತೂ ಸಾವೇ ಇಲ್ಲ, ಅದು ಶಾಶ್ವತವಾದಂಥದ್ದು. ಆದ ಕಾರಣ ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಈ 3 ವಿಚಾರಕ್ಕೂ ನಾವು ಶೋಕ ಮಾಡುವ ಅಗತ್ಯ ಇಲ್ಲ ಅಂತೇಳಿ ಭಗವಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಪ್ರತ್ಯೇಕ ಆತ್ಮವು ಕಟ್ಟ ಕಡೆಗೆ ಸಾವಿನ ಸಮಯದಲ್ಲಿ ದೇಹವನ್ನು ಬದಲಾಯಿಸುತ್ತದೆ ಮತ್ತು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತದೆ. ಯಾರು ಚೆನ್ನಾಗಿ ಭಕ್ತಿ ಮಾಡ್ತಾರೋ ಅವನಿಗೆ ಭಕ್ತಿ ಪ್ರಧಾನವಾದಂತಹ ದೇಹ ಸಿಗ್ತದೆ. ಯಾರು ಬೇರೆ ಏನೋ ಮಾಡ್ತಿರ್ತಾರೋ ಅದಕ್ಕೆ ಅನುಗುಣವಾದಂತಹ ದೇಹವನ್ನ ಭಗವಂತ ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ಅದಕ್ಕೆ ಭೌತಿಕ ಅಥವಾ ಅಭೌತಿಕ ದೇಹವಿರುವುದರಿಂದ ಅರ್ಜುನನು ದುಃಖಿಸಲು ಕಾರಣವೇ ಇಲ್ಲ. ಇದು ಅರ್ಥ ಆಯ್ತವಲ್ಲೇ? ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಈಗ ಯಾರು ಭೀಷ್ಮ ದ್ರೋಣಾದಿಗಳನ್ನ ಕೊಂದ್ರೆ ಅವರೇನ್ ಮಾಡಿದ್ದಾರೆ? ಅವರೆಲ್ಲ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಆದರೆ ಅವರು ಕೆಟ್ಟವರ ಸಹಾಯಕ್ಕೆ ನಿಂತ ಕಾರಣ ಅವರಿಗೆ ನೆಕ್ಸ್ಟ್ ಜನ್ಮ ಖಂಡಿತವಾಗಿ ಒಳ್ಳೆದಿರುವುದಿಲ್ಲ. ಆದ ಕಾರಣ ನೀನು ಅವರನ್ನು ಕೊಂದ್ರೆ ಅವರಿಗೆ ಸ್ವರ್ಗಾದಿ ಒಳ್ಳೆ ಲೋಕ ಸಿಕ್ಕಿ ಅವರಿಗೆ ಸುಖವೇ ಸಿಗ್ತದೆ ಅಂತ ಹೇಳುವ ಉದ್ದೇಶ ಇಲ್ಲಿ. ಹಾಗೇಳಿ ಭಗವಂತ ಇಲ್ಲಿ ಸುಮ್ಮನೆ ಎಲ್ಲರನ್ನು ಕೊಲ್ಲು ಅಂತ ಹೇಳ್ತಾ ಇಲ್ಲ. ಭಗವಂತ ಹೇಳಲಿಕ್ಕೆ ಒಂದು ಕಾರಣ ಇದೆ. ಇಲ್ಲಿ ಏನು ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಧರ್ಮ ವಿರುದ್ಧವಾದಂತ ಆಚರಣೆ ನಡೀತಾ ಇದೆ. ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಉದಾಹರಣೆ ಕೊಡಬಹುದು. ನಮ್ಮ ಭಾರತದ ಸೈನಿಕರನ್ನು ಹೇಗೆ, ಸೈನಿಕರ ಒಬ್ಬ ರಾಜ ಯಾರೇ ಆಗಿರ್ಲಿ, ಸೈನ್ಯದ ಆಡಳಿತ ಅಧಿಕಾರಿ ಹೇಗೆ ಅವರ ಮೇಲೆ ಯುದ್ಧ ಸಾರು ಅಂತ ಹೇಳ್ತಾರೋ, ಅದೇ ರೀತಿಯಲ್ಲಿ ಭಗವಂತ ಇಂಥವರ ಮೇಲೆ ಯುದ್ಧ ಸಾರು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಚಾಚು ತಪ್ಪದೆ ಭಗವಂತನ ನಿರ್ಣಯವನ್ನ ಚಾಚು ತಪ್ಪದೆ ಅರ್ಜುನ ಮಾಡಬೇಕಾಗಿದೆ. ನಾವೆಲ್ಲರೂ ಮಾಡಬೇಕಾಗಿದೆ. ನಾವೆಲ್ಲರೂ ಏನು ಮಾಡಬೇಕಾಗಿದೆ? ಈಗ ನಾವು ನಮ್ಮ ಜೀವನದಲ್ಲಿ ಯಾರ ಜೊತೆ ಯುದ್ಧ ಮಾಡ್ತಿದ್ದೇವೆ? ನಮ್ಮ ಹೃದಯದಲ್ಲಿ ನೆಲೆಸಿರುವ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಂತಹ ಷಡ್ವರ್ಗಗಳ ಮೊದಲು ಅದರ ಮೇಲೆ ಯುದ್ಧ ಮಾಡ್ಬೇಕು. ನಾವು ಅದರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಭಗವಂತ ಒಂದು ಒಳ್ಳೆಯ ಶಸ್ತ್ರ ಕೊಟ್ಟಿದ್ದಾನೆ. ಆ ಶಸ್ತ್ರ ಅಂತ ಹೇಳಿದ್ರೆ ಸಾಧು ಸಂಘ, ಆಮೇಲೆ ನಾಮ ಸಂಕೀರ್ತನ. ಅಂದ್ರೆ ಸಾಧುಗಳ ಸಂಘ ಮಾಡ್ತಾ ಮಾಡ್ತಾ ನಾಮ ಸಂಕೀರ್ತನ, ಭಾಗವತ ಶ್ರವಣ ಅಂತ ಹೇಳಿದ್ರೆ ಈಗ ನಾವು ಕೇಳ್ತಿದ್ದೇವಲ್ಲ, ಶ್ರವಣ ಮಾಡುದು. ಈಗ ಏನು ಪ್ರಾಬ್ಲಮ್, ಫಸ್ಟ್ ಕ್ಲಾಸಲ್ಲೇ ನೋಡಿದ್ದೇವೆ ನಾವು. ಶ್ರವಣ ಮಾಡುದು ಇಲ್ಲಿಂದ ಇಲ್ಲಿ ಬಿಡಬಾರ್ದು, ಇಲ್ಲಿಂದ ಇಲ್ಲಿ ಮಾತ್ರ ಬಿಡಬಾರ್ದು. ಇಲ್ಲಿಂದ ಹೃದಯಕ್ಕೆ ಹೋಗಿ ಹೃದಯದಿಂದ ಬಾಯಿಗೆ ಬರಬೇಕು. ಶ್ರವಣ ಮಾಡಿದ್ದು ಕಿವಿಯಿಂದ ಹೃದಯಕ್ಕೆ ಹೋಗಿ ಹೃದಯ ಪರಿವರ್ತನೆ ಆಗುವಾಗ ಅದರಿಂದ ನಮ್ಮ ಬಾಯಿಯಿಂದ ಹೊರಗೆ ಬರಬೇಕು. ಯಾವುದು ಬರಬೇಕು? ಕೃಷ್ಣ ಪ್ರಜ್ಞೆ ಹೊರಗೆ ಬರಬೇಕು. ಆಗ ಅದನ್ನ ಪ್ರಚಾರ ಅಂತ ಹೇಳ್ತಾರೆ. ಅದನ್ನ ಪ್ರಚಾರ ಅಂತ ಯಾವಾಗ ಪ್ರಚಾರ ಆಗ್ತದೆ? ನಾವು ಕೇಳಿದ್ದನ್ನ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಅದರ ಎಕ್ಸ್ಪೀರಿಯನ್ಸ್ ಅನ್ನ ಬೇರೆಯವರಿಗೆ ಹೇಳುವಾಗ ಅದೇ ನಿಜವಾದ ಪ್ರಚಾರ. ಆಚಾರ ಪ್ರಚಾರ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು. ಆಚಾರ ಮತ್ತು ಪ್ರಚಾರ ಎರಡು ಬೇಕು. ಬರೀ ಪ್ರಚಾರ ಅಲ್ಲ. ನಾನೇನೋ ಹೇಳ್ತಾ ಇದ್ದೇನೆ, ಆದ್ರೆ ನಾನು ಮಾಡೋದೇನೋ ಬೇರೆ. ನನ್ನ ನಿಜ ಜೀವನದಲ್ಲಿ ನಾನು ತಪ್ಪು ಮಾಡ್ತಿದ್ದೇನೆ. ಅದು ಟೀಚರ್ ಅಲ್ಲ, ಚೀಟರ್ ಆಗ್ತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅದಕ್ಕೆ ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ಅದಕ್ಕೆ ಭೌತಿಕ ಅಥವಾ ಅಭೌತಿಕ ದೇಹವಿರುವುದರಿಂದ ಅರ್ಜುನನು ದುಃಖಿಸಲು ಕಾರಣವೇ ಇಲ್ಲ. ಭೀಷ್ಮ ಮತ್ತು ದ್ರೋಣರ ವಿಷಯದಲ್ಲಿ ಅವನಿಗೆ ತುಂಬಾ ಕಳಕಳಿಯಾದರೂ ದುಃಖಿಸುವ ಕಾರಣವಿಲ್ಲ. ಅದರ ಬದಲು ಅವರ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹಗಳನ್ನು ಪ್ರವೇಶಿಸಿ ತಮ್ಮ ಚೈತನ್ಯವನ್ನು ಮತ್ತೆ ಪಡೆದುಕೊಳ್ಳುತ್ತಾರೆ ಎಂದು ಅವನು ಸಂತೋಷ ಪಡಬೇಕು. ಯಾಕೆಂದ್ರೆ ಭೀಷ್ಮಾಚಾರ್ಯರಿಗೆ ಸಾಮಾನ್ಯ ಅಂದ್ರೆ ಅವರು 800 ವರ್ಷಗಳಾಗಿದೆ ಅವರಿಗೆ. ಆ ಸಮಯದಲ್ಲಿ ಯುದ್ಧ ಮಾಡುವ ಸಮಯದಲ್ಲಿ 800 ವರ್ಷ ಅಂದ್ರೆ ಪಿತಾಮಹ ಅಜ್ಜ
ಅಂದ್ರೆ ಅವರಿಗೆ ದೇಹದಲ್ಲಿ ಸಾಮರ್ಥ್ಯ ಕಮ್ಮಿ ಇಲ್ಲದಿದ್ರೂ ಕೂಡ ಅವರಿಗೆ ದೇಹ ತುಂಬಾ ಕೈ ಕೊಡ್ತಾ ಇದೆ. ಅವರಿಗೆ ದೇಹವನ್ನು ಅಷ್ಟೇ ಶಕ್ತಿ ಇಲ್ಲ, ಆದ ಕಾರಣ ಅವರಿಗೆ ದೇಹ ಹೋದ್ರೂ ತೊಂದರೆ ಇಲ್ಲ ಎಂಬ ಮತ ಭಗವಂತದ್ದು. ಯಾವುದೇ ಮನುಷ್ಯನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ವಿಧ ವಿಧವಾದ ಭೋಗಗಳು, ನೋವುಗಳು ಲಭ್ಯವಾಗುವುದಕ್ಕೆ ದೇಹದ ಈ ಬದಲಾವಣೆಯೇ ಕಾರಣ. ಈ ದೇಹದ ಬದಲಾವಣೆಯೇ ಕಾರಣ. ಆದ ಕಾರಣ ನಾವು ದೇಹದ ಬದಲಾವಣೆ ಆಗುವುದು ಯಾಕೆ ಅಂತ ತಿಳ್ಕೊಂಡು ಅದಕ್ಕೆ ವಿರುದ್ಧವಾಗಿ ಹೋಗ್ಬೇಕು. ವಿರುದ್ಧವಾಗಿ ಹೋಗುದಂದ್ರೆ ಈ ಪುನಃ ದೇಹ ಸಿಗದಂತಹ ಒಂದು ಆಚರಣೆಯನ್ನು ನಾವು ಮಾಡಬೇಕು. ಭೀಷ್ಮರು, ದ್ರೋಣರು ಪುಣ್ಯಚೇತನರು. ಆದುದರಿಂದ ನಿಶ್ಚಯವಾಗಿಯೂ ಮುಂದಿನ ಜನ್ಮದಲ್ಲಿ ಅವರು ಆಧ್ಯಾತ್ಮಿಕ ಶರೀರವನ್ನು ಪಡೆಯುವವರು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ವಿರುದ್ಧ ಪಾರ್ಟಿಯವರದ್ದು ತಪ್ಪನ್ನು ಸೇರಿಸಿದ್ರು ಕೂಡ, ಆದರೆ ಭಗವಂತನ ನಿತ್ಯ ಭಕ್ತರವರು. ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತದೆ ಅವರಿಗೆ ಒಳ್ಳೆ ಜನ್ಮ ಸಿಗ್ಲಿಕ್ಕಿಲ್ಲ ಅಂತ, ಆದರೆ ಇವರೆಲ್ಲರೂ ನಿತ್ಯ ಭಕ್ತರಾದ ಕಾರಣ ಅವರಿಗೆ ಖಂಡಿತವಾಗಿ ಒಳ್ಳೆ ಜನ್ಮ ಸಿಗ್ತದೆ. ಇಲ್ಲಿ ಅವರು ತೋರಿಸ್ತಿದ್ದಾರೆ ಬೇರೆ ಜನರಿಗೆ. ಏನ್ ತೋರಿಸ್ತಿದ್ದಾರೆ ಅಂತ ಹೇಳಿದ್ರೆ, ಭಕ್ತರಾಗಿ ನಾನು ಭಕ್ತರಲ್ಲದವರ ಸಂಗ ಮಾಡಿ ಅವರ ಜೊತೆ ಜೀವನ ಕಳೆದರೆ ನನಗೇನಾಗ್ತದೆ ಅಂತ ಹೇಳಿದ್ರೆ, ಕೊನೆಗೆ ನಾನು ಭಗವಂತನ ಸ್ಮರಣೆ ಮಾಡಲಿಕ್ಕೂ ಕಷ್ಟವಾದಂಥ ಸ್ಥಿತಿ ಬರಬಹುದು ಅಂತ ಹೇಳಿ ಒಂದು ನಮಗೆ ಕಾಷನ್ ನೋಡಿ, ಸೀರಿಯಸ್ ಆಗಿ ಕೇಳಿ ಅಂತ ಹೇಳಿ ಭಗವಂತ ತೋರಿಸಿಕೊಡ್ತಿದ್ದಾರೆ ಇಲ್ಲಿ ನಮಗೆ. ಕೊನೆಯ ಪಕ್ಷ ಸ್ವರ್ಗ ಮೊದಲಾದ ಲೋಕಗಳಲ್ಲಿ ಐಹಿಕ ಬದುಕಿನ ಉನ್ನತ ಭೋಗಗಳನ್ನು ಅನುಭವಿಸಲು ದೇಹಗಳನ್ನು ಪಡೆಯುವರು. ಹೇಗೆ ಆಗಲಿ ದುಃಖಕ್ಕೆ ಕಾರಣವೇ ಇಲ್ಲ. ಜೀವಾತ್ಮ, ಪರಮಾತ್ಮ ಮತ್ತು ಐಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಪ್ರಕೃತಿ ಇವುಗಳ ಸ್ವರೂಪದ ಪರಿಪೂರ್ಣ ಅರಿವಿರುವವನನ್ನು ಧೀರ ಎಂದು ಕರೆಯುತ್ತಾರೆ. ಧೀರ ಅಂದ್ರೆ ಯಾರು? ಜೀವಾತ್ಮ, ಪರಮಾತ್ಮ ಮತ್ತು ಐಹಿಕ ಹಾಗೂ ಆಧ್ಯಾತ್ಮಿಕ ಪ್ರಕೃತಿ ಇವುಗಳ ಸ್ವರೂಪದ ಪರಿಪೂರ್ಣ ಅರಿವು. ತನ್ನ ಆತ್ಮದ ಬಗ್ಗೆ ಅರಿವು, ಪರಮಾತ್ಮದ ಬಗ್ಗೆ ಅರಿವು, ಆಮೇಲೆ ಪ್ರಕೃತಿಯ ಬಗ್ಗೆ ಅರಿವು, ಆಮೇಲೆ ಆಧ್ಯಾತ್ಮಿಕ ಪ್ರಕೃತಿಯ ಬಗ್ಗೆ ಅರಿವು. ಈ ನಾಲ್ಕರ ಅರಿವು ಯಾರಿಗುಂಟು ಅವನನ್ನ ಧೀರ ಅಂತ ಕರೀತಾರೆ. ಧೀರಸ್ತತ್ರನ ಮುಹ್ಯತಿ. ಅಂತಹ ಧೀರ ಯಾವತ್ತೂ ಇಂಥ ಬದಲಾವಣೆಗಳನ್ನ ತಲೆಗೇ ತೆಕ್ಕೊಳ್ಳುವುದಿಲ್ಲ, ಚಿಂತೆಯೇ ಮಾಡುವುದಿಲ್ಲ. ಖಂಡಿತವಾಗಿ ಚಿಂತೆಯೇ ಮಾಡುತ್ತಿಲ್ಲ. ಇಂತಹ ಮನುಷ್ಯನು ದೇಹಗಳ ಬದಲಾವಣೆಯಿಂದ ಮೋಸ ಹೋಗುವುದಿಲ್ಲ. ಆತ್ಮದ ಏಕತ್ವದ ಮಾಯಾವಾದಿ ಸಿದ್ಧಾಂತವನ್ನು ಒಪ್ಪಲು ಸಾಧ್ಯವಿಲ್ಲ. ಏಕತ್ವ ಅಂದ್ರೇನು? ಹೋಮೋಜೀನಿಯಸ್ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಈಗ ನೀವು ವಿಮಾನ ಹೋಗೋದು ನೋಡಿರ್ತೀರಿ. ಶಿಲ ಪ್ರಭುಪಾದರು ಅದರ ಉದಾಹರಣೆ ಕೊಡ್ತಾರೆ. ವಿಮಾನ ಹೋಗೋದು ನೋಡ್ತಾ ಇರ್ತೇವೆ ನಾವು. ಸ್ವಲ್ಪ ಹೊತ್ತಾಗುವಾಗ ವಿಮಾನ ಕಾಣುವುದಿಲ್ಲ. ಅಂದ್ರೆ ವಿಮಾನ ಆಕಾಶದೊಟ್ಟಿಗೆ ಸೇರಿ ವಿಮಾನವು ಆಕಾಶವು ಒಂದೇ ಆಯ್ತಾ? ಇಲ್ಲ, ಸಾಧ್ಯವೇ ಇಲ್ಲ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಶ್ರೀಲ ಪ್ರಭುಪಾದರು. ಹಗಲು ನಮಗೆ ನಕ್ಷತ್ರ ಕಾಣುವುದಿಲ್ಲ, ಹಗಲು ನಕ್ಷತ್ರವೇ ಕಾಣುವುದಿಲ್ಲ. ಅಂದ್ರೆ ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಆಕಾಶದೊಟ್ಟಿಗೆ ಸೇರ್ಬಿಡ್ತಾ? ಇಲ್ಲ. ಅಂದ್ರೆ ಈ ಉದಾಹರಣೆ ಕೊಟ್ಟು ಶ್ರೀಲ ಪ್ರಭುಪಾದರು ಏನು ಹೇಳ್ತಿದ್ದಾರೆ ಅಂದ್ರೆ, ಏಕತ್ವ ಇಲ್ಲ. ಪ್ರತಿಯೊಂದು ಪೃಥಕ್ ಅಂದ್ರೆ ಪ್ರತಿಯೊಂದು ಭಿನ್ನ ಬೇರೆ ಬೇರೆ ಜೀವಗಳು. ಏಕೆಂದರೆ ಆತ್ಮವನ್ನು ಭಿನ್ನಾಂಶಗಳಾಗಿ ಕತ್ತರಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಆತ್ಮವನ್ನು ಕಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೇಶಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ. ಆತ್ಮ ಅಂದ್ರೆ ಏನಂದ್ರೆ, ಒಬ್ಬ ಮನುಷ್ಯನ ಕೂದಲಿನ ತುದಿ ಕೇಶ ಅಗ್ರ, ಆ ತುದಿಯನ್ನ 100 ಭಾಗವಾಗಿ ತುಂಡು ಮಾಡುವುದು ಅಂತ ಇಟ್ಕೊಳ್ಳೋಣ. ಕೇಶಾಗ್ರ ಶತಭಾಗಸ್ಯ, ಆ ಅಗ್ರ, ಆ ಒಂದು ತುದಿಯನ್ನ 100 ತುಂಡುಗಳು ಮಾಡಿ, ಆ 100 ತುಂಡಲ್ಲಿ ಒಂದು ತುಂಡು ತಗೊಂಡು ಪುನಃ 100 ತುಂಡು ಮಾಡಿದರೆ ಅಷ್ಟು ಚಿಕ್ಕದು ಯಾವುದು? ಆತ್ಮ. ಅದನ್ನು ಪುನಃ ಕಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಮೇಲೆ ಅದನ್ನು ಕಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಆತ್ಮವನ್ನ ನಾವು ನೋಡ್ತಾ ಇರುವಂತ ಕಾರಣ ಅದು ಬದಲಾಗಬಹುದು ಎಂದು ಹೇಳಿದಂತಾಯ್ತು. ಅದು ಬದಲಾಗೋದು ಹೇಗೆ? ಸಾಧ್ಯವೇ ಇಲ್ಲ ಅದು ಬದಲಾಗ್ಲಿಕ್ಕೆ. ಯಾಕಂದ್ರೆ ಅದಕ್ಕೆ ಇನ್ನೊಂದು ಸೇರುವುದು ಅಂತಲೇ ಇಲ್ಲ, ಅದು ಬದಲಾವಣೆ ಆಗ್ಲಿಕ್ಕೂ ಇಲ್ಲ, ಅದು ಇದ್ದ ಹಾಗೇ ಇರ್ತದೆ. ಇದು ಪರಮಾತ್ಮನಿಗೆ ಬದಲಾವಣೆ ಎನ್ನುವುದು ಇಲ್ಲವೇ ಇಲ್ಲ ಎನ್ನುವ ತತ್ವಕ್ಕೆ ವಿರುದ್ಧವಾದುದು. ಯಾಕಂದ್ರೆ ಶಾಸ್ತ್ರ ಹೇಳ್ತದೆ, ಸತ್ ಚಿತ್ ಆನಂದ ಅದು ಯಾವತ್ತು ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ತದೆ. ಯಾವುದು ಪರಮಾತ್ಮನೂ ಆತ್ಮವು ಯಾವತ್ತು ಬದಲಾವಣೆ ಇಲ್ಲ ಅಂತ ಹೇಳ್ತದೆ. ಅದಕ್ಕೆ ವಿರುದ್ಧವಾದ ಮಾತನ್ನ ಮಾಯಾವಾದಿಗಳು ಹೇಳ್ತಾರೆ. ಪರಮ ಪ್ರಭುವಿನ ಭಿನ್ನಾಂಶಗಳು ಸನಾತನವಾದವು. ಯಾರು ಭಿನ್ನಾಂಶ? ನಾವೆಲ್ಲ ಆತ್ಮಗಳು ಸನಾತನ, ನಾವೆಲ್ಲರೂ ಸನಾತನ. ನಾವು ಅಂತ ಹೇಳಿದ್ರೆ ಈ ದೇಹ ಅಲ್ಲ,
ನಮ್ಮ ದೇಹದಲ್ಲಿ ಇರುವಂತಹ ಪರಮ ಪ್ರಭುವಿನ ದಾಸನಾದಂತಹ ಒಂದು ಆತ್ಮವು, ಪರಮ ಪ್ರಭುವಿನ ದಾಸನಾದಂತಹ ಈ ಆತ್ಮವು ಪರಮ ಪ್ರಭುವಿನ ಭಿನ್ನ ಅಂಶಗಳು. ಭಿನ್ನ ಅಂಶಗಳು, ಸ್ವ ಅಂಶ ಅಲ್ಲ. ನಾವು ಭಗವಂತನ ಸ್ವ ಅಂಶ ಅಲ್ಲ, ಭಗವಂತನ ಭಿನ್ನ ಅಂಶ. ನಾವು ಸ್ವ ಅಂಶ ಅಂತ ಹೇಳಿದ್ರೆ ಭಗವಂತನ ಸ್ವ ಅಂಶವೇ ಪರಮಾತ್ಮ, ಭಗವಂತನ ಸ್ವ ಅಂಶವೇ ನರಸಿಂಹದೇವರು, ಕೃಷ್ಣನ ಸ್ವ ಅಂಶವೇ ರಾಮದೇವರು. ಹೀಗೆ ಪರಮ ಪ್ರಭುವಿನ ಭಿನ್ನಾಂಶಗಳು ನಾವು. ನಾವು ಸನಾತನನಾದವರು. ಇವನ್ನು ಕ್ಷರ ಎಂದು ಕರೆಯುತ್ತಾರೆ. ಕ್ಷರ ಎಂದು ಕರೆಯುತ್ತಾರೆ ಅಂದ್ರೆ ಅಕ್ಷರ ಅಲ್ಲ, ನಾವು ಕ್ಷರ ಇವನ್ನು. ಹೀಗೆಂದರೆ ಐಹಿಕ ಪ್ರಕೃತಿಯಲ್ಲಿ ಬೀಳುವ ಪ್ರವೃತ್ತಿ ಅವುಗಳದು. ಅಂದ್ರೆ ಈ ಜೀವಗಳು ಯಾವತ್ತೂ ಈ ಭೌತಿಕ ಪ್ರಪಂಚಕ್ಕೆ ಬರುವಂತಹ ಕೆಳಗೆ ಬೀಳುವಂತಹ ಎಲ್ಲಾ ರೀತಿಯ ವಿಚಾರಗಳು ಇರುವಂತಹ ಜೀವ. ಅದು ಭಿನ್ನ, ಅದಕ್ಕೋಸ್ಕರ ಭಿನ್ನ. ಆದ್ರೆ ಭಗವಂತ ಅಕ್ಷರ, ಅವನು ಪ್ರಕೃತಿಗೆ ಬೀಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಭಿನ್ನಾಂಶಗಳು ನಿರಂತರವಾಗಿ ಹಾಗೆಯೇ ಉಳಿಯುತ್ತವೆ. ಮುಕ್ತಿ ಪಡೆದ ಅನಂತರವೂ ಜೀವಾತ್ಮವು ಒಂದು ಭಿನ್ನಾಂಶವಾಗಿಯೇ ಉಳಿಯುತ್ತದೆ. ಆದರೆ ಮುಕ್ತಿ ಪಡೆದ ಅನಂತರ ನಿರಂತರ ಪರಮಾನಂದದಲ್ಲಿ ಮತ್ತು ಅರಿವಿನಲ್ಲಿ ಅದು ಪರಮ ಪುರುಷನ ಸನ್ನಿಧಿಯಲ್ಲಿ ಉಳಿಯುತ್ತದೆ. ಯಾವಾಗ ಈ ಜೀವಕ್ಕೆ ಮುಕ್ತಿ ಸಿಗ್ತದೋ ಆಗ ಆ ಜೀವವು ಪರಮ ಪ್ರಭುವಿನ ಪಾದದ ತಳದಲ್ಲಿ ಸೇವೆ ಮಾಡ್ತಾ ಇರ್ತದೆ ಅಂತ ಹೇಳಿದ್ರೆ ಅರ್ಥ ಇರೋದು. ಪ್ರತಿಬಿಂಬದ ಸಿದ್ಧಾಂತವನ್ನು ಪ್ರತಿಯೊಂದು ಪ್ರತ್ಯೇಕ ದೇಹದಲ್ಲಿ ವಾಸಿಸುವ ಪರಮಾತ್ಮನಿಗೆ ಅನ್ವಯಿಸಬಹುದು. ಪ್ರತಿಬಿಂಬ, ಬಿಂಬ ಮತ್ತು ಪ್ರತಿಬಿಂಬ, ಇದು ಮಧ್ವಾಚಾರ್ಯರ ಒಂದು ಉನ್ನತ ರೀತಿಯ ಡಿಸ್ಕಷನ್. ಈಗ ಸೂರ್ಯ ಕಾಣ್ತಾ ಉಂಟಲ್ಲ, ಸೂರ್ಯ ಒಬ್ಬನೇ. ಆದರೆ ಸೂರ್ಯನು ಎಲ್ಲಾ ನೀರಿಗಳಲ್ಲಿ, ಎಲ್ಲಾ ಕೆರೆಗಳಲ್ಲಿ, ಎಲ್ಲ ಕನ್ನಡಿಗಳಲ್ಲಿ ಪ್ರತಿಬಿಂಬವಾಗಿ ಕಾಣ್ತಾನೆ. ಪರಮಾತ್ಮನು ಆದ ಕಾರಣ ಭಗವಂತ ಒಬ್ಬ. ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ಬಂದು ಪರಮಾತ್ಮನಾಗಿರ್ತಾನೆ, ಅದು ಪ್ರತಿಬಿಂಬವಾಗಿರ್ತಾನೆ. ಪರಮಾತ್ಮನು ಜೀವಾತ್ಮನಿಗಿಂತ ಭಿನ್ನ. ಆಕಾಶವು ನೀರಿನಲ್ಲಿ ಪ್ರತಿಬಿಂಬವಾದರೆ ಪ್ರತಿಬಿಂಬವು ಚಂದ್ರ, ಸೂರ್ಯ ಮತ್ತು ತಾರೆಗಳನ್ನು ಪ್ರತಿನಿಧಿಸುತ್ತದೆ. ತಾರೆಗಳನ್ನು ಜೀವಗಳಿಗೆ ಹೋಲಿಸಬಹುದು ಮತ್ತು ಸೂರ್ಯನನ್ನು ಅಥವಾ ಚಂದ್ರನನ್ನು ಪರಮಾತ್ಮನಿಗೆ ಹೋಲಿಸಬಹುದು. ಇದು ಅರ್ಥ ಆಗ್ತಾ ಉಂಟಲ್ಲ? ತಾರೆಗಳು ಜೀವಗಳಿಗೆ, ತುಂಬಾ ತಾರೆಗಳಿದೆಯಲ್ಲ, ಅದು ಜೀವಿಗಳಿಗೆ ಅಂದ್ರೆ ಜೀವಕ್ಕೆ ಹೋಲಿಸಬಹುದು. ಸೂರ್ಯ ಅಥವಾ ಚಂದ್ರನನ್ನು ಪರಮಾತ್ಮನಿಗೆ ಹೋಲಿಸಬಹುದು. ಭಿನ್ನಾಂಶವಾದ ಆತ್ಮದ ಪ್ರತಿನಿಧಿ ಅರ್ಜುನ. ಪರಮಾತ್ಮನು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ. ಅವರಿಬ್ಬರು ಒಂದೇ ಮಟ್ಟದವರಲ್ಲ. ತುಂಬಾ ಇಂಪಾರ್ಟೆಂಟ್ ಇದು. ಒಬ್ಬರು ಅಣು, ಇನ್ನೊಬ್ಬರು ವಿಭು ಅಂತ ಹೇಳ್ತಾರೆ. ಅಣು ಅಂತ ಹೇಳಿದ್ರೆ ನಾವು ಸೂಕ್ಷ್ಮ, ನಮಗೆ ಭಗವಂತನಲ್ಲಿರುವ ಒಂದು ಸ್ವಲ್ಪ ಶಕ್ತಿ ಇದೆ ಅಷ್ಟೇ. ಆದರೆ ಭಗವಂತನಿಗೆ ಶಕ್ತಿಗೆ ಲೆಕ್ಕೇ ಇಲ್ಲ, ಮಿತಿಯೇ ಇಲ್ಲದಂತಹ ಶಕ್ತಿ ಇರುವಂತಹ ಭಗವಂತ ವಿಭು ಅಂತ ಹೇಳ್ತಾರೆ. ಇದು 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ತಿಳಿಯುತ್ತದೆ. ಅರ್ಜುನನು ಶ್ರೀಕೃಷ್ಣನಿಗೆ ಸರಿ ಸಮಾನನಾದರೆ ಮತ್ತು ಕೃಷ್ಣನು ಅರ್ಜುನನಿಗಿಂತ ದೊಡ್ಡನಲ್ಲದಿದ್ದರೆ ಅವರ ಗುರು ಶಿಷ್ಯ ಸಂಬಂಧಕ್ಕೆ ಅರ್ಥವಿಲ್ಲ. ಇಬ್ಬರು ಸಮಾನರಾದರೆ ಅದರಲ್ಲಿ ಗುರು ಶಿಷ್ಯ ಎಂಬ ಸಂಬಂಧಕ್ಕೆ ಅರ್ಥವೇ ಇಲ್ಲ. ಯಾವಾಗಲೂ ನೀರು ಮೇಲಿಂದ ಕೆಳಗೆ ಬರುವುದು ವಿನಃ ಪಂಪ್ ಮಾಡಿದ್ರೆ ಕೆಳಗಿಂದ ಮೇಲೆ ಹೋಗ್ತದೆ. ಆದರೆ ಸಹಜ ಸ್ಥಿತಿಯಲ್ಲಿ ಮೇಲಿಂದ ಕೆಳಗೆ ಬರುವುದೇ ಸಹಜ. ಕೆಲವು ಕಡೆ ಇರಬಹುದು ಕೆಳಗಿಂದ ಮೇಲೆ ಬರುವುದು, ಅದು ಒತ್ತಡದ ಮೇಲೆ ಇರ್ತದೆ. ಆದರೆ ಸಾಮಾನ್ಯ ಸ್ಥಿತಿಯಲ್ಲಿ ಮೇಲಿಂದ ಕೆಳಗೆ ಬರುವುದು. ಅದೇ ರೀತಿಯಲ್ಲಿ ಜ್ಞಾನವು ಮೇಲಿಂದ ಕೆಳಗೆ ಬರುವಂಥದ್ದು. ಆದ ಕಾರಣ ಗುರು ಮೇಲಿದ್ದಾನೆ, ಶಿಷ್ಯ ಕೆಳಗಿದ್ದಾನೆ. ಅದಕ್ಕೋಸ್ಕರ ಉಪನಿಷತ್ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಉಪನಿಷತ್ ಅಂತ ಹೇಳಿದ್ರೆ, ಉಪನಿಷತ್ ಅಂತ ಹೇಳಿದ್ರೆ ಗುರುವಿನ ಹತ್ತಿರ ಹೋಗಿ ಕೆಳದ ಕುಳಿತುಕೊಂಡು ಗುರುವಿನ ನೇರ ಅಂದ್ರೆ ಗುರುವಿನ ಆಸನದ ಮಟ್ಟದಲ್ಲಿ ಕೂತ್ಕೊಳ್ಬಾರ್ದು. ಅದರಿಂದ ಕೆಳಗೆ ಕುಳಿತು ಉಪನಿಷತ್ ಕುಳಿತು ಕೇಳುವಂತಹ ಒಂದು ಶಾಸ್ತ್ರವನ್ನ ಉಪನಿಷತ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಒಂದು ಮಹಾ ಉಪನಿಷತ್ತು, ಭಗವದ್ಗೀತೆ ಕೂಡ ಉಪನಿಷತ್ತು. ಇಬ್ಬರು ಮಾಯೆಯಿಂದ ಭ್ರಮಿತರಾದರೆ ಒಬ್ಬನು ಗುರು ಮತ್ತೊಬ್ಬನು ಶಿಷ್ಯ ಎಂದು ಇರಬೇಕಾಗಿಯೇ ಇಲ್ಲ. ಅಂದ್ರೆ ಕುರುಡನನ್ನು ಕುರುಡ ಕರ್ಕೊಂಡು ಹೋದ ಹಾಗೆ ಆಗ್ತದೆ ಆಗ. ಆದ ಕಾರಣ ಇಲ್ಲಿ ನಮಗೆ ಖಂಡಿತವಾಗಿ ಅರ್ಥ ಆಗ್ತದೆ, ಒಬ್ಬನಿಗೆ ಮಾಯೆ ಇಲ್ಲ, ಇನ್ನೊಬ್ಬನು ಮಾಯೆಯಲ್ಲಿದ್ದಾನೆ ಅಂತೇಳಿ. ಯಾರು ಮಾಯೆ ಇಲ್ಲ? ಪರಮಾತ್ಮ ಭಗವಂತನಿಗೆ ಮಾಯೆ ಕಿಂಚಿಷ್ಟೂ ಇಲ್ಲ, ಕಿಂಚಿತ್ತೂ ಮಾಯೆ ಇಲ್ಲ. ಆದರೆ ನಮಗೆಲ್ಲರಿಗೂ ಮಾಯೆಯಿಂದ ಗ್ರಸ್ತರಾಗಿದ್ದೇವೆ ನಾವು. ಆದ ಕಾರಣ ಮಾಯೆಯಿಂದ ಗ್ರಸ್ತರಲ್ಲದವಂತಹ ವೈಷ್ಣವರ ಸೇವೆ ನಾವು ಮಾಡಬೇಕಾಗಿದೆ. ಆದುದರಿಂದ ಇಂತಹ ಬೋಧನೆಯೂ
ನಿಷ್ಪ್ರಯೋಜಕವಾಗುತ್ತದೆ. ಇಂತಹ ಸನ್ನಿವೇಶದಲ್ಲಿ ಶ್ರೀಕೃಷ್ಣನು ಪರಮ ಪ್ರಭು ಜೀವಾತ್ಮನು ಮಾಯೆಯಿಂದ ಭ್ರಮಿತನಾಗಿ ಮರೆವಿಗೆ ವಶನೂ ಆದ ಅರ್ಜುನನಿಗಿಂತ ಅವನು ಉನ್ನತ ಸ್ಥಾನದಲ್ಲಿರುವವನು ಎನ್ನುವುದನ್ನು ಒಪ್ಪಿಕೊಳ್ಳಲಾಗಿದೆ. ಈಗ ನಿನ್ನೆಯಿಂದ 3 ಶ್ಲೋಕ ಆಯ್ತು. ಮೊದಲನೇ ಶ್ಲೋಕದಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ, ನೀನು ಅಗತ್ಯ ಇಲ್ಲದಕ್ಕೆಲ್ಲ ದುಃಖ ಪಡ್ತಾ ಇದ್ದಿ. ಎರಡನೇ ಅಂದ್ರೆ ನೀನು ದೇಹ ಅಲ್ಲ ಆತ್ಮ ಅಂತ ಹೇಳಿದ್ದಾರೆ. ಎರಡನೆಯದು ಏನ್ ಹೇಳ್ತಿದ್ದಾರೆ? ಆತ್ಮ ಮತ್ತು ಪರಮಾತ್ಮ ಭಿನ್ನ, ಎಲ್ಲವೂ ಒಂದು ಐಡೆಂಟಿಟಿ ಉಂಟು, ಎಲ್ಲದಕ್ಕೂ ಒಂದು ಪರ್ಸನಲ್ ಫಾರ್ಮ್ ಉಂಟು, ಎಲ್ಲವೂ ಯಾವುದು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಏನು ಹೇಳ್ತಿದ್ದಾರೆ? ಭಗವಂತ ನಾವು ಮರೆಯುವಾಗ ನಾವು ಮಾಯೆಗೆ ಸಿಕ್ಕಾಕೊಂಡು ನಾವು ಕಷ್ಟಪಡ್ತಿದ್ದೇವೆ. ಮಾಯಾಗ್ರಸ್ತರಾಗಿ ನಾವು ನಮ್ಮ ದೇಹ ನಾವು ಅಂತ ಹೇಳಿ ತೊಳಡಾಡ್ತಿದ್ದೇವೆ. ಇಲ್ಲಿ 14ನೇ ಶ್ಲೋಕಕ್ಕೆ ಹೋಗೋಣ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ಲ ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಅನುವಾದ: ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು. ಸುಖ ಮತ್ತು ದುಃಖ ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ. ಭರತ ವಂಶಜನೇ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತದೆ. ಅವುಗಳಿಂದ ಕ್ಷೋಭೆಗೆ ಒಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಈ ಸಹಿಸುವುದು ಅಂತ ಹೇಳಿದ್ರೆ ಸಾಧುವಿನ ಲಕ್ಷಣ, ಸಹನಾಶೀಲತೆ, ಅದು ಮೊದಲನೇ ಲಕ್ಷಣ. ತಿತಿಕ್ಷಾ ಅಂತ ಹೇಳ್ತಾರೆ. ತಿತಿಕ್ಷಾ, ತಾಂ ತಿತಿಕ್ಷಸ್ವ ಭಾರತ. ಶ್ರೀಮದ್ ಭಾಗವತಮಲ್ಲಿ ಹೇಳಿದೆ, ಅದು ಮೊದಲನೇ ಲಕ್ಷಣ ಸಾಧುವಿನದ್ದು. ತಿತಿಕ್ಷಾ ಕಾರುಣಿಕ ಸುಹೃದಂ ಸರ್ವದೇಹಿನ ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣ ಅಂತ. ಈ ಲಕ್ಷಣಗಳು ಭೂಷಣ, ಅದು ಈ ಕ್ವಾಲಿಟಿಗಳು, ಈ ಗುಣಗಳು ಸಾಧುವಿನ ಭೂಷಣಗಳು. ಮೊದಲನೇ ಭೂಷಣ ಯಾವುದು? ತಿತಿಕ್ಷೆ. ತಿತಿಕ್ಷೆ ಅಂತ ಹೇಳಿದ್ರೆ ಸಹನಾಶೀಲತೆ, ಸಹನೆ, ಸಹಿಸುವುದು. ಎಷ್ಟಾಗ್ತದೋ ಅಷ್ಟು ಸಹಿಸುವುದು. ಅಂದ್ರೆ ಕೌಂತೆಯ, ಭರತ ವಂಶದನಾದ ಕುಂತಿಯ ಮಗನೇ ಹೇಳಿ ಭಗವಂತ ಹೇಳ್ತಿದ್ದಾನೆ, ನೀನೆಲ್ಲವನ್ನು ಸಹಿಸಬೇಕು. ಏನನ್ನು ಸಹಿಸಬೇಕು? ಅಯ್ಯೋ ಇವರನ್ನು ಕೊಲ್ಬೇಕಲ್ಲ ಅಂತ ಹೇಳೋ ಒಂದು ದುಃಖವನ್ನ, ಅದನ್ನು ಸಹಿಸಬೇಕು. ಕೊಲ್ಲುದು ಬೇಡ ಅಂತ ಹೇಳಿ ಸಹಿಸುವುದಲ್ಲ. ಕೌಂತೆಯ, ಸುಖ ದುಃಖಗಳು ಅಂದ್ರೆ ಈ ಇಂದ್ರಿಯಗಳಿಂದ, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಇಂದ್ರಿಯಗಳಿಂದ ಉಂಟಾಗುವಂತಹ ಈ ಚಂಚಲತೆ ಉಂಟಲ್ಲ, ಅದನ್ನೆಲ್ಲ ಸಹಿಸಬೇಕು. ಭಾವಾರ್ಥ: ಕರ್ತವ್ಯ ನಿರ್ವಹಣೆಯಲ್ಲಿ ಅಶಾಶ್ವತವಾದ ಸುಖ ದುಃಖಗಳ ಆಗು ಹೋಗುಗಳನ್ನು ಸಹಿಸಿಕೊಳ್ಳಲು ಕಲಿಯಬೇಕು. ತುಂಬಾ ಇಂಪಾರ್ಟೆಂಟು. ಕರ್ತವ್ಯ ನಿರ್ವಹಣೆಯಲ್ಲಿ ಅಶಾಶ್ವತವಾದ ಸುಖ ದುಃಖಗಳ ಆಗು ಹೋಗುಗಳನ್ನು ಸಹಿಸಿಕೊಳ್ಳಲು ಕಲಿಯಬೇಕು. ಈಗ ಉದಾಹರಣೆಯಲ್ಲಿ ಕೊಡ್ತಾರೆ ಶ್ರೀಲ ಪ್ರಭುಪಾದರು ಮುಂದೆ ಹೋದಾಗೆ. ಹೆಂಗಸರು ಅಡಿಗೆ ಮನೆಯಲ್ಲಿ ಎಲ್ಲ ಉಂಟಲ್ಲ. ಈಗ ಒಂದು ಉದಾಹರಣೆ ನೋಡೋಣ. ನಾವು ಚಿಕ್ಕ ಮಗುವಿಗೆ ಏನೋ ಕಾಲಿಗೆ ಒಂದು ಕೈಯ ಬೆರಳಿಗೆ ಏನೋ ತಾಗಿ ಅದು ಗ್ಯಾಂಗ್ರೇನ್ ಆಗಿ ಉಲ್ಬಣಗೊಳ್ತಾ ಇದೆ. ಡಾಕ್ಟರ್ ಹೇಳ್ತಿದ್ದಾರೆ ಅದನ್ನು ಕಟ್ ಮಾಡಲಿಲ್ಲ, ಈ ಬೆರಳನ್ನು ಕಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಇದು ಕಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನ ಜೀವಕ್ಕೆ ಆಪತ್ತಿದೆ, ಕಟ್ ಮಾಡಲೇಬೇಕು. ಅಮ್ಮ ಅಪ್ಪ ಏನು ಮಾಡೋದು? ಕಟ್ ಮಾಡ್ತಾರ ಇಲ್ವಾ? ಕಟ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅದು ಧರ್ಮ. ಇಲ್ಲ ಅಂದ್ರೆ ಆ ಧರ್ಮದಿಂದ ಹೊರಗೆ ಬಂದು, ಅಯ್ಯೋ ನನ್ನ ಮಗುವಿನ ಕೈ ಬೆರಳು ಕಟ್ ಮಾಡಬಾರ್ದು, ಅಯ್ಯೋ ಕಷ್ಟಪಡ್ತಾನೆ ಮಗು, ಬೇಡ ಬೇಡ ಅಂತ ಹೇಳಿದ್ರೆ ಏನಾಗ್ತದೆ? ಕೊನೆಗೆ ಮಗುವಿನ ಜೀವವೇ ಹೋಗ್ತದೆ. ಒಂದು ಉದಾಹರಣೆ. ಇದು ಯಾಕೆ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರು ಮುಂದೆ ಕೊಡೋ ಉದಾಹರಣೆಯನ್ನು ಅರ್ಥ ಮಾಡ್ಕೊಳ್ಳೋಣ. ವೇದದ ಆದೇಶದ ಪ್ರಕಾರ ಮಾಘ ಮಾಸದಲ್ಲಿ ಸಹ ಜನವರಿ ಫೆಬ್ರವರಿಯಲ್ಲಿ ಬೆಳಗಿನ ಜಾವದಲ್ಲೇ ಸ್ನಾನ ಮಾಡಬೇಕು. ಅಂದ್ರೆ ಚಳಿಗಾಲದಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ತುಂಬಾ ಚಳಿ ಇರ್ತದಲ್ಲ, ಬೆಳಗ್ಗೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ನಾವೆಲ್ಲ ಅದು ಮಾಡೋದಿಲ್ಲವೇ ಏನೋ, ನಮಗೆ ಸ್ವಲ್ಪ ಆದ್ರೂ ಬಿಸಿನೀರು ಸಿಗ್ತಾ ಇದೆ. ಆದ್ರೆ ಹಿಂದಿನ ಕಾಲದಲ್ಲಿ ಆದಷ್ಟು ಏನ್ ಹೇಳ್ತಾರೆ, ತಪಸ್ಸು ಮಾಡ್ತಾ ಇದ್ದವರು ಬೆಳಗಿನ ಕಾಲದಲ್ಲಿ ಯಾವುದೇ ಕಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ರು. ಆ ಕಾಲದಲ್ಲಿ ವಿಪರೀತ ಚಳಿ ಇರುತ್ತದೆ. ಆದರೂ ಆಚಾರ್ಯ ನಿಷ್ಠನಾದವನು ಸ್ನಾನ ಮಾಡಲು ಹಿಂಜರಿಯುವುದಿಲ್ಲ. ಇದಕ್ಕೊಂದು ಉದಾಹರಣೆ, ಶ್ರೀಲ ಪ್ರಭುಪಾದರ ಶಿಷ್ಯಂದಿರು ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ ಸ್ನಾನ ಮಾಡಬೇಕು ಅಂತ ಹೇಳಿ. ಒಂದು ಚಳಿಗಾಲದಲ್ಲಿ ವಿದೇಶದಲ್ಲಿ ಚಳಿ ಇರುವ ಸಂದರ್ಭದಲ್ಲಿ ತುಂಬಾ ಚಳಿ, ತುಂಬಾ ಕೊರೆಯುವ ಚಳಿ,
ಆ ಕೊರಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಐಸ್ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಐಸ್ ಗಟ್ಟೆಯನ್ನ ಸ್ವಲ್ಪ ನೀರು ಮಾಡಿ ಹೇಗೋ ಮಾಡಿ, ಐಸ್ ಗಟ್ಟೆ ಎಲ್ಲ ತುಂಬಿರ್ತದಲ್ಲ, ಈ ಲೇಕಿಗೆ ಹೋದ್ರೆ ಐಸ್ ಗಟ್ಟೆ ಮೇಲೆ ಇರ್ತದೆ, ಅದ್ರ ಕೆಳಗೆ ಸ್ವಲ್ಪ ನೀರು ಇರ್ತದೆ. ಆ ಐಸ್ ಗಟ್ಟೆನೆಲ್ಲ ಸ್ವಲ್ಪ ಹೀಗೆ ಹೀಗೆ ಮಾಡಿ ಅಲ್ಲಿರುವ ನೀರನ್ನು ತಕೊಂಡು ಸ್ನಾನ ಮಾಡಿದಾರಂತೆ. ಅಂತಹ ಆ ಶುದ್ಧ ಭಕ್ತರು ಶ್ರೀಲ ಪ್ರಭುಪಾದರ ಶಿಷ್ಯರಿದ್ದಾರೆ. ಆ ಕಾಲದಲ್ಲಿ ವಿಪರೀತ ಚಳಿ ಇರುತ್ತದೆ, ಆದರೂ ಆಚಾರ್ಯನಿಷ್ಠನಾದವನು ಸ್ನಾನ ಮಾಡಲು ಹಿಂಜರಿಯುವುದಿಲ್ಲ. ಆದರೆ ನಾಳೆಯಿಂದಲೇ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರು ಮಾಡ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ಕೂಡ ನೋಡ್ಕೊಳ್ಬೇಕು. ಯಾಕೆಂದ್ರೆ ಜಪ ಮಾಡುವುದು ಮುಖ್ಯ. ಮೇ ಮತ್ತು ಜೂನ್ ತಿಂಗಳಲ್ಲಿ ನಡು ಬೇಸಗೆ, ಆದರೂ ಹೆಂಗಸರು ಅಡಿಗೆ ಮನೆಯಲ್ಲಿ ಅಡುಗೆ ಮಾಡಲು ಹಿಂಜರಿಯುವುದಿಲ್ಲ. ಇದು ಮುಂಚೆ ಹಿಂದಿನ ಕಾಲದಲ್ಲಿ ಬೆಂಕಿ ಇರುವಾಗ, ಈಗ ಗ್ಯಾಸ್ ಟಿಸ್ಕ್ ಅಂತ ಮಾಡಿದ್ರೆ ಉರಿಯುತ್ತದೆ. ಹವೆಯ ಅನಾನುಕೂಲಗಳನ್ನು ಲಕ್ಷ್ಯ ಮಾಡದೆ ಮನುಷ್ಯನು ತನ್ನ ಕರ್ತವ್ಯವನ್ನು ಮಾಡಬೇಕು. ಹಾಗೆಯೇ ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ. ಇದು ಉದಾಹರಣೆ ಕೊಟ್ಟದ್ದು. ಕ್ಷತ್ರಿಯನ ಧರ್ಮವು ಯುದ್ಧ ಮಾಡುವುದು, ಯುದ್ಧ ಮಾಡದೇ ಇರುವುದಲ್ಲ. ಯಾರಾದರೂ ಯುದ್ಧಕ್ಕೆ ಕರೆದು ಬಂದ್ರೆ ನಾನು ಸುಮ್ಮನೆ ಹೊರಗೆ ಹೋಗುದು, ಅದು ಹೇಡಿಯ ಲಕ್ಷಣ. ಬಂಧುವಿನೊಡನೆ ಅಥವಾ ಮಿತ್ರನೊಡನೆ ಯುದ್ಧ ಮಾಡಬೇಕಾಗಿ ಬಂದರೂ ಕ್ಷತ್ರಿಯನು ತನ್ನ ನಿಯಮಿತ ಧರ್ಮದಿಂದ ದೂರವಾಗಬಾರದು. ಅವನ ಧರ್ಮವೇ ಅದು, ಅದರಿಂದ ದೂರವಾಗಬಾರದು. ತನ್ನ ಮಗ ಎಲ್ಲಿ ಆದರೂ ದರೋಡೆ ಮಾಡಿ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಏನು ಧರ್ಮ ಬಿಡಬಾರದು, ಹೋಗಿ ಕರ್ಕೊಂಡು ಹೋಗಿ ಅಂತ ಹೇಳಬೇಕು. ವಿದ್ಯೆಯ ಪೀಠಕ್ಕೆ ಏರಲು ಮನುಷ್ಯನು ಧರ್ಮದ ನಿಯಮಗಳನ್ನು ಪಾಲಿಸಬೇಕು. ಏಕೆಂದರೆ ವಿದ್ಯೆ ಮತ್ತು ಭಕ್ತಿಗಳಿಂದ ಮಾತ್ರ ಮನುಷ್ಯನು ಮಾಯೆಯ ಮುಷ್ಟಿಯಿಂದ ಪಾರಾಗಬಲ್ಲ. ವಿದ್ಯೆ ಮತ್ತು ಭಕ್ತಿಗಳಿಂದ ಮಾತ್ರ. ಅದಕ್ಕೆ ಹೇಳ್ತಾರೆ ವೈರಾಗ್ಯ ಮತ್ತು ಅಭ್ಯಾಸ ವೈರಾಗ್ಯ. ಅಭ್ಯಾಸ ಯಾವುದರಲ್ಲಿ ಅಭ್ಯಾಸ ವೈರಾಗ್ಯ ಇರಬೇಕು? ವಿದ್ಯೆ ಮತ್ತು ಭಕ್ತಿಗಳಲ್ಲಿ ಅಭ್ಯಾಸ ಮತ್ತು ವೈರಾಗ್ಯ ಇಟ್ಟುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಮಾಯೆಯ ಮುಷ್ಟಿಯಿಂದ ನಾವು ಹೊರಗೆ ಬರಬಹುದು. ಅರ್ಜುನನನ್ನು ಸಂಬೋಧಿಸಿರುವ 2 ರೀತಿಗಳು ಅರ್ಥವತ್ತಾದವು. ಕೌಂತೆಯ ಎನ್ನುವುದು ತಾಯಿಯ ಕಡೆಯಿಂದ ಆತನು ಬಹುದೊಡ್ಡ ವಂಶಕ್ಕೆ ಸೇರಿದವನು ಎಂಬುದನ್ನು ಸೂಚಿಸುತ್ತದೆ. ಭಾರತ ಎನ್ನುವುದು ತಂದೆಯ ವಂಶದ ಹಿರಿಮೆಯನ್ನು ಸೂಚಿಸುತ್ತದೆ, ಭರತ ವಂಶ. 2 ಕಡೆಗಳಿಂದಲೂ ಅವನು ಬಹುದೊಡ್ಡ ಪರಂಪರೆಗೆ ಸೇರಿದವನು. ಮಹತ್ವದ ಪರಂಪರೆಯು ಕರ್ತವ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ಹೊಣೆಯನ್ನು ತರುತ್ತದೆ. ಆದುದರಿಂದ ಅವನು ಯುದ್ಧ ಮಾಡುವುದರಿಂದ ತಪ್ಪಿಸಿಕೊಳ್ಳುವಂತಿಲ್ಲ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಷ್ಟು ಹೇಳಿ ಇಲ್ಲಿ ನಿಲ್ಲಿಸೋಣ. ನಾಳೆಯಿಂದ ಶ್ಲೋಕ 15ಕ್ಕೆ ಮುಂದೆ ಹೋಗೋಣ. ಏನಾದರೂ ಪ್ರಶ್ನೆ ಅಥವಾ ಏನಾದರೂ ತಿದ್ದುಪಡಿ ಇದ್ದಲ್ಲಿ ದಯವಿಟ್ಟು ಅನ್ಮ್ಯೂಟ್ ಮಾಡಿ. ದಯವಿಟ್ಟು ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಏನಿಲ್ವಾ ಪ್ರಶ್ನೆ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ತುಂಬಾ ಧನ್ಯವಾದ. ಧನ್ಯವಾದ. ಈ ಸಹನೆ ಅನ್ನೋದು ಹೇಗೆ ಬರ್ತದೆ? ಶಾಸ್ತ್ರ ಮತ್ತು ಭಕ್ತಿಯಿಂದ. ಭಕ್ತಿಯಿಂದಲೇ ಶಾಸ್ತ್ರ ಬರ್ತದೆ ಅಧ್ಯಯನ ಮತ್ತು ಭಕ್ತಿಯಿಂದ ಸಹನ ಬರ್ತದೆ. ಈ ಕ್ವಾಲಿಟಿ ಡೆವಲಪ್ ಆಗುದು ಹೇಗೆ? ಜಪ ಮಾಡ್ತಾ ನಾನು ಎಣಿಸ್ತೇನೆ, ಜೀವನದಲ್ಲಿ ಪೆಟ್ಟು ತಿಂದಾಗ ಸಹನೆ ಒಂದು ರೀತಿಯಿಂದ ಬರ್ತದೆ. ಅದು ತಾತ್ಕಾಲಿಕವಾದ ಸಹನೆ, ತಾತ್ಕಾಲಿಕವಾದದ್ದು. ಹೌದು. ಮತ್ತೆ ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಸಹನೆ ಬರ್ಬೇಕಂದ್ರೆ ಶಾಸ್ತ್ರಗಳಿಂದಲೇ, ಭಕ್ತಿಯಿಂದ ಮಾತ್ರ. ಶಾಸ್ತ್ರ ಅಧ್ಯಯನ, ಸಾಧು ಸಂಘ, ಭಕ್ತಿ ಸೇವೆ. ಬೇರೆ ಅಂದ್ರೆ ಈಗ ಸಹನೆಗೆ ನಿಜವಾಗಿ ನಮ್ಗೆ ಸಹನೆ ಇಲ್ಲದೆ ಎಲ್ಲ ಮೊದಲನೇ ಲಕ್ಷಣವೇ ಇಲ್ಲ ನಮಗೆ. ಮನಸ್ಸಿನಲ್ಲಿ ಎಲ್ಲ ಸಂಬಂಧದಲ್ಲಿ ದೂರವಾಗುವುದಾಗ್ಲಿ ಆಗ್ತಾ ಇದೆ. ಜೀವನದಲ್ಲಿ ಬರುವ ಎಲ್ಲ ತೊಡಕುಗಳಿಗೆ ಇದು ಮೂಲ ಕಾರಣ. ಒಂದು ಮೂಲ ಕಾರಣ, ಬೇರೆ ಬೇರೆ ಕಾರಣಗಳು ಸಹನೆ ಇಲ್ಲದೆ ಇರುವಂತದ್ದು. ಆದ್ರೆ ಸಹನೆ ಎಲ್ಲಿ ಬೇಕು ಅಲ್ಲಿ ಬೇಕು. ಈಗ ಒಂದು ಮಗು ತಪ್ಪು ಮಾಡ್ತದೆ ಅಂತ ಹೇಳಿ ಮಗುವಿನ ಅಮ್ಮ ಸಹನೆ ಅಂತ ಹೇಳಿ ಏನು ತಿದ್ದದಿದ್ರೆ ಏನಾಗ್ತದೆ? ಮಗು ಕೆಟ್ಟ ದಾರಿ ಹಿಡಿತದೆ. ಅಂದ್ರೆ ಸಹನೆ ಅಂತ ಹೇಳಿದ್ರೆ, ನಾನು ಒಂದು ಉದಾಹರಣೆ ಕೊಡ್ತೇನೆ. ನಾನು ಮಗುವನ್ನ ಜೋರು ಮಾಡ್ತೇನೆ, ಮಗು ಸರಿ ಆಗ್ಬೇಕು ಅಂತ ಹೇಳಿ. ಆ ಒಂದು ಜೋರು ಮಾಡಿದ್ದು ಮಗುವಿನ ಒಳ್ಳೆಗೋಸ್ಕರ. ಆದ್ರೆ ಆ ಸಿಟ್ಟು ನನ್ನನ್ನು ತಿನ್ಬಾರ್ದು ಆ ಸಿಟ್ಟು. ನಾನೇನೋ ಜೋರು ಮಾಡಿದೆ, ಹಾಗೆ ಮಾಡಬೇಡ ಅಂತ ಹೇಳಿ
ಆ ಸಿಟ್ಟಿಂದ ನಮಗೆ ಟೆನ್ಷನ್ ಆಗ್ತದಲ್ಲ, ಸ್ಟ್ರೆಸ್ ಆಗ್ತದಲ್ಲ, ಅದು ತಪ್ಪು. ಅದು ಅಜ್ಞಾನದಿಂದ ತಪ್ಪನ್ನು ಕರೆಕ್ಷನ್ ಮಾಡ್ತಾ ಇದ್ವಿ. ಜ್ಞಾನದಿಂದ ಯಾರು ತಪ್ಪನ್ನು ಕರೆಕ್ಷನ್ ಮಾಡ್ತಾರೆ ಅವನು ಗುರು. ಅದಕ್ಕೆ ಅಮ್ಮ ಮತ್ತು ಅಪ್ಪ ಮೊದಲನೇ ಗುರು. ಮಾತೃದೇವೋಭವ ಪಿತೃದೇವೋಭವ ಅಂದ್ರೆ ಅವರು ಜೀವನವನ್ನು ಕಂಡವರು, ಜ್ಞಾನಿಗಳು ಅವರು. ಆ ಜ್ಞಾನದಿಂದ ಮಕ್ಕಳನ್ನು ಹೇಗೆ ತಿದ್ದಬೇಕು ಅದೇ ರೀತಿಯಲ್ಲಿ ತಿದ್ದುತ್ತಾರೆ. ಆ ತಿದ್ದಿದ್ರಿಂದ ಅವರು ಟೆನ್ಷನ್ ಮಾಡೋದಿಲ್ಲ, ಅವರಿಗೆ ನಿದ್ದೆ ಹಾಳಾಗೋದಿಲ್ಲ. ಅಯ್ಯೋ ಜೋರು ಮಾಡಿದ್ನಲ್ಲ ಅಂತೇಳಿ ನಿದ್ದೆ ಮಾಡದೇ ಇರುವುದಿಲ್ಲ. ಇದಕ್ಕೆ ಈ ರೀತಿಯಲ್ಲಿ ಸಹನೆಯನ್ನ ನಾವು ಅಪ್ಲೈ ಮಾಡಬೇಕು. ಅದು ಶಾಸ್ತ್ರ ಹೇಳ್ತದೆ. ಆದರೆ ನಮಗೆಲ್ಲರಿಗೂ ಅದಷ್ಟು ಸುಲಭ ಅಲ್ಲ, ಹೇಳುವುದು ಸುಲಭ. ಅದಕ್ಕೋಸ್ಕರ ನಾವು ಸಾಧನೆ ಮಾಡಬೇಕು. ಆ ಸಾಧನೆಯೇ ಜಪ. ಆ ಜಪ ಮಾಡ್ತಾ ಮಾಡ್ತಾ ಹೃದಯ ಶುದ್ಧಿ ಆಗ್ತಾ ಆಗ್ತಾ ಈ ಲಕ್ಷಣಗಳೆಲ್ಲ ಬರ್ತದೆ. ನಾವು ಕೇಳಿದ್ದೇವಲ್ಲ, ಎಲ್ಲಾ ದೇವಾದಿ ದೇವತೆಗಳ ಒಳ್ಳೆ ಗುಣವನ್ನು ಯಾರಲ್ಲಿ ಬರ್ತದೆ? ವೈಷ್ಣವನಾಗ್ಲಿಕ್ಕೆ ಪ್ರಯತ್ನ ಪಡುವನಲ್ಲಿ ಬರ್ತದೆ ಅಂತ. ಯಾರು ವೈಷ್ಣವನಾಗ್ಲಿಕ್ಕೆ ಪ್ರಯತ್ನ ಪಡುವುದಿಲ್ಲೋ, ಅವನಿಗೆ ಇಚ್ಛೆ ಇಲ್ಲೋ, ಅವನೇನಾಗ್ತಾನೆ? ಅವನವನ ಮನಸ್ಸಿನ ಯೋಚನೆಗೆ ಲಹರಿಯಿಂದ ಅದರ ಹಿಂದೆಯೇ ಹೋಗ್ತಾನೆ. ಮನೋರಥೇನ ಸತಿದಾವತೋ ಬಹಿ, ಮನೋರಥೇನ ಸತಿದಾಹತೋ ಬಹಿ. ಯಾರಿಗೆ ಜ್ಞಾನ ಇಲ್ಲವೋ ಅವನ ಮಗುವನ್ನು ಬೈದ್ರೆ ಆ ಮಗುವಿಗೆ ಬೈದ ಒಂದು ಬೇಸರ, ಟೆನ್ಷನ್ ಇಡೀ ದಿವಸ ಅವನನ್ನ ತಿಂತಾ ಇರ್ತದೆ. ಇದು ಯಾಕೆಂದ್ರೆ ಅವನವನ ಮನಸ್ಸಿಂದ ಬೈತಾ ಇದ್ದಾನೆ, ಜ್ಞಾನದಿಂದ ಅಲ್ಲ. ತುಂಬಾ 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 ಒಳ್ಳೆ ಮಾತನ್ನು ಹೇಳಿದ್ರು ಪ್ರಭು. ತುಂಬಾ ಧನ್ಯವಾದ. ನಿಜ. ಆದ್ರೆ ನನ್ನ ಅನುಭವ ಏನಿಸ್ತದೆ, ಸಹನೆ ನನ್ಗೆ ಹೇಗೆ ಬರ್ತದೆ ಅಂದ್ರೆ, ಯಾರಿಂದ ನಾನು ಏನಾದ್ರೂ ಮಾತು ಏನಾದ್ರೂ ಕೇಳಿದ್ರೆ, ದೇವ್ರು ಅವರ ಬಾಯಿಂದ ಆ ಮಾತನ್ನು ತಂದು ನನ್ನನ್ನು ತಿದ್ದಿಕೊಳ್ಳಿಕ್ಕೆ ಇದು ಅವಕಾಶ ಸಿಗ್ತಾ ಇದೆ ಅಂತ ನಾನು ಎಣಿಸ್ತೇನೆ. ಕರೆಕ್ಟ್ ಮಾತು. ಬೇರೆ ಬೇರೆ ಅಂಗಗಳಿವೆ ಇದಕ್ಕೆ. ಸಹನೆಯನ್ನು ಕಲೀಲಿಕ್ಕೋಸ್ಕರ ಬೇರೆ ಬೇರೆ ಅಂಗ. ನೀವು ಹೇಳಿದ್ದು ಒಂದು ಒಳ್ಳೆಯ ಅಂಗ. ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಿದೆ ಮತ್ತೆ ನೀವು ಹೇಳಿದ್ದು ಒಂದು ಭಯಂಕರ ಒಳ್ಳೆ ಅಂಗ. ಈ ರೀತಿ ಸಹನೆಯನ್ನು ಕಲೀಲಿಕ್ಕೆ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಸಹನೆಯನ್ನ ಕಲಿತೇವೆ. ಆದರೆ ಇದಕ್ಕೆಲ್ಲ ಮೂಲ ಯಾವುದು ಅಂತ ಹೇಳಿದ್ರೆ ಭಗವಂತನಲ್ಲಿ ಶರಣಾಗಿ ಬಂದಂತ ಒಂದು ಪರ್ಮನೆಂಟ್ ಆದ ಸಹನಾಶೀಲತೆಯೇ ನಮಗೆ ಬೇಕಾಗುವಂಥದ್ದು. ಅದಕ್ಕೆ ನಾವು ಹಾತೊರಿಬೇಕು, ಅದನ್ನೇ ನಾವು ಹಾತೊರಬೇಕು. ಭಗವಂತನಿಗೆ ಶರಣಾಗಿ ಬರುವಂತಹ ಒಂದು, ಅಂದ್ರೆ ನಮಗೆ ಜ್ಞಾನದಿಂದ ಬಂದಂತಹ ಇದು ಸಹಿಷ್ಣುತೆ. ಅದು ಜ್ಞಾನದಿಂದ, ಅದರಿಂದ ನಮಗೇನು ಮತ್ತೆ ಅದು ಆ ಸಹಿಷ್ಣುತೆ ಕಮ್ಮಿ ಆಗುವುದು ಅಂತಿಲ್ಲ, ಜಾಸ್ತಿ ಆಗ್ತಾ ಹೋಗ್ತದೆ, ಒಳ್ಳೇದಾಗ್ತಾ ಹೋಗ್ತದೆ. ಅದರಿಂದ ಆ ರೀತಿಯ ಸಹಿಷ್ಣುತೆ ನಮಗೆ ಕಲಿಬೇಕು. ಬೇರೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಣಾಮ. ಧನ್ಯವಾದ ಪ್ರಣಾಮ ಪ್ರಭು. ಹರೇ ಕೃಷ್ಣ. ಪ್ರಭುಜಿ, ಇದು ಇಂದ್ರಿಯ ತೃಪ್ತಿ ಬಗ್ಗೆ ನೋಡಿ, ಇವಾಗ ನಿಮ್ಮ ಪ್ರವಚನ ಕೇಳಲಿಕ್ಕೆ, ಇದೆಲ್ಲ ಕೇಳಲಿಕ್ಕೆ, ಇಲ್ಲದ್ರೆ ದೇವರ ಹಾಡು ಕೇಳಲಿಕ್ಕೆ ಅಂದ್ರೆ ಹೇಳು ತುಂಬಾ ಒಂಥರ ಸಂತೋಷ ಆಗ್ತದೆ. ಕೇಳೋ ಅಂತ ಅದೊಂದು ಇಂದ್ರಿಯ ತೃಪ್ತಿಯ ಅಲ್ಲ? ಅದು ಒಂಥರ ಅಂದ್ರೆ ನಾವು ಅಂದ್ರೆ ಸಂತೋಷ, ಅದು ಹೇಗೆ ಸ್ವಲ್ಪ ವಿಷದವಾಗಿ ಹೇಳ್ತೀರಾ? ಅಂದ್ರೆ ದೇವರ ಭಕ್ತಿ ಗೀತೆ ಕೇಳುವಾಗ ಒಂಥರ ಖುಷಿ ಆಗುದು, ಒಂಥರ ಇಲ್ಲದ್ರೆ ನಿಮ್ಮ ಪ್ರವಚನ ಕೇಳುವ ಮತ್ತೆ ಓದುವ ಅಂತ ಆಗುತ್ತಲ್ಲ, ಅದು ಇಂದ್ರಿಯ ತೃಪ್ತಿಯ ಒಂದು ಅಲ್ಲ? ಅದ್ರ ಅಂದ್ರೆ ಖುಷಿ ಆಗೋದು ಒಂಥರ ನಮ್ಮ ಸೆನ್ಸ್ ಗ್ರಾಟಿಫಿಕೇಶನ್ ಏನಂತ ಕೇಳಕ್ಕೆ ಅಷ್ಟೇ ಪ್ರಭು. ಧನ್ಯವಾದ ಪ್ರಭುಗಳೇ. ಈಗ ಮುಂದೆ ಬರ್ತದೆ ಇದು ಹೈಯರ್ ಟೇಸ್ಟ್ ಅಂತ ಹೇಳ್ತಾರೆ. ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳ್ತಾರೆ ಭಗವಂತ. ಏನೇ ಇರಲಿ, ಅದು ಬರುವಾಗ ಇನ್ನು ಡಿಟೇಲ್ಡ್ ಆಗಿ ನೋಡೋಣ. ಈಗ ನಾವು ಯಾವ್ದಾದ್ರೂ ಒಂದು ಸಿನೆಮಾಕ್ಕೆ ಹೋದ್ರೂ ಒಂದು ಖುಷಿ ಇರ್ತದೆ, ಎಲ್ಲಿಗೂ ಹೋದ್ರೂ ಖುಷಿ ಇರ್ತದೆ. ಆದ್ರೆ ಗುಲಾಬ್ ಜಾಮೂನ್ ಉದಾಹರಣೆ ತುಂಬಾ ಜನ ಕೊಡ್ತಾರೆ. ಇದೆಲ್ಲ 1-2 ಸಲ ಓಕೆ, 10 ಸಲ ಓಕೆ, ಮಾಡ್ತಾ 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 ಈ ಒಂದು ಸಿನಿಮಾ ನೋಡ್ತೇವೆ. ಈಗ ಚಿಕ್ಕದಿರುವಾಗ ಎಲ್ಲರೂ ನಾವೆಲ್ಲ ಕಾಲೇಜಿಗೆಲ್ಲ ಹೋಗೋ ಒಂದು ಸಿನಿಮಾ ನೋಡ್ತೇವೆ. ಒಂದೇ ದಿನದಲ್ಲಿ 10 ಸಿನಿಮಾ ನೋಡ್ಲಿಕ್ಕೆ ಸಾಧ್ಯವಾ? 10 ಸಿನಿಮಾ ನೋಡಿ ಸಾಧ್ಯ ಇಲ್ಲ ಅಂತಲ್ಲ. ಸೊ ನೋಡಿದ್ರೆ ಮರು ದಿವಸ ಅವನು ಸ್ಟ್ರಗಲ್ ಮಾಡ್ತಾನೆ. ಆಮೇಲೆ ಒಂದೇ ದಿವಸ 20-30 ಗುಲಾಬ್ ಜಾಮೂನ್ ಅಂತಂದ್ರೆ ಮರು ದಿವಸ ಅವರು ಬಹಿರ್ದೇಶಕ್ಕೆ ಹೋಗುವಾಗ ತುಂಬಾ ಕಷ್ಟ. ಈ ರೀತಿಯಲ್ಲಿ ನಮಗೆ ಇಲ್ಲೆಲ್ಲ ಏನು ಇಂದ್ರಿಯ ತೃಪ್ತಿ ಅಂತ ಅನ್ನಿಸ್ತಾ ಇದೆಯೋ, ಭೌತಿಕವಾಗಿ ಅದು ಯಾವುದು ಇಂದ್ರಿಯ ತೃಪ್ತಿ ಅಲ್ಲ. ಆದ್ರೆ ನಾವು ಈಗ ಮಾಡ್ತಾ ಇದ್ದೇವಲ್ಲ, ಅದು ಎಷ್ಟೇ ಕೇಳಿದ್ರೆ ನಾಳೆ ಏನು ಪ್ರಾಬ್ಲಮ್ ಆಗೋದಲ್ಲ. ಜಪ ಜಾಸ್ತಿ ಮಾಡಿ, ಪ್ರವಚನ ಜಾಸ್ತಿ ಕೇಳಿ, ಜಾಸ್ತಿ ಓದಿ, ಇದರಿಂದ ಹೆಂಡತಿ ಬೈಬಹುದು, ಮಕ್ಕಳು ಬೈಬಹುದು, ಆದ್ರೆ ನಮಗಾಗಿ ಏನು ಬಾಧೆ ಆಗುದಿಲ್ಲ. ಬೈಬಹುದು ಯಾಕೆಂದ್ರೆ ಅವರು ಫೇವರೇಬಲ್ ಆಗದೇ ಇರ್ಬೋದು, ಆಗಿಲ್ಲದೆ ಇರಬಹುದು. ಅಯ್ಯೋ ಇಡೀ ದಿವಸ ಏನು ಭಕ್ತಿ ಅಂತ ಮಾಡ್ತಿದ್ದಾನಲ್ಲ ಅಂತ ಅನ್ಬಹುದು. ಆದ್ರೆ ಅದರಿಂದ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಇದು ಬೇಸಿಕ್ ಲೆವೆಲ್. ಇದನ್ನೇನು ಅರ್ಥ ಮಾಡ್ಕೊಳ್ಳೋದು, ಇದು ಭಗವಂತನ ಪ್ರೀತಿ ಆಗ್ತಾ ಉಂಟು ಅಂತ ಹೇಳಿ. ನಮ್ಮ ಪ್ರೀತಿ ಅಲ್ಲ, ನಮಗೆ ಕೂಡ ಭಗವಂತನ ಪ್ರೀತಿಯ ಮುಖಾಂತರವಾಗಿ ನಮಗೂ ಸಂತೋಷ ಆಗ್ತಾ ಉಂಟು. ಆದ ಕಾರಣ ಈ ಸಂತೋಷ ಪರ್ಮನೆಂಟ್ ಸಂತೋಷ. ಅಲ್ಲಿ ಭಗವಂತನಿಗೆ ಸಂತೋಷವಾಗದ ಕಾರಣ ನಮಗೆ ಸಂತೋಷ ಇಲ್ಲ.
ಇದೇ ರೀತಿಯಲ್ಲಿ ಪ್ರಸಾದ ಸೇವನೆ ಮಾಡುವಾಗಲೂ ಅಷ್ಟೇ, ಭಗವಂತನಿಗೆ ಕೊಟ್ಟು ನಾವು ತಿನ್ನುವಾಗ ಆಗುವ ಸಂತೋಷಕ್ಕೂ ಹೋಗಿ ಹೋಟೆಲಾದಗಳಲ್ಲಿ ಏನೇನೋ ತಿಂದು ಬರುವುದಕ್ಕೂ ವ್ಯತ್ಯಾಸ ತುಂಬ ಉಂಟು. ಭಗವಂತನಿಗೆ ಅರ್ಪಿಸಿ, ಒಳ್ಳೆ ಭೋಗವನ್ನು ಅರ್ಪಿಸಿ, ಭಗವಂತನಿಗೆ ಅಂತ ಮಾಡಿ ಭಗವಂತನಿಗೆ ಅರ್ಪಿಸಿ ಅದನ್ನು ನಾವು ಸ್ವೀಕರಿಸುವಾಗ ಅದರಲ್ಲಿ ಆದಂತಹ ಒಂದು ತೃಪ್ತಿ ಬೇರೆ ಎಲ್ಲೂ ಸಿಗುವುದಿಲ್ಲ. ಉದಾಹರಣೆ ಕೊಡ್ತೇನೆ. ನಾವು ಯಾವತ್ತಾದರೂ ಒಂದು ಹೋಟ್ಲಲ್ಲಿ ನಿಂತಿದ್ದೇವೆ, ವೃಂದಾವನಕ್ಕೆ ಹೋಗಿದ್ದೇವೆ. ವೃಂದಾವನ ಬೇಡ, ಅಲ್ಲಿ ಎಲ್ಲಿ ನಿಂತರೂ ವೃಂದಾವನವೇ ಅದು. ಬೇರೆ ಎಲ್ಲೋ ಹೋಗಿದ್ದೇವೆ, ಅಲ್ಲಿ ಒಂದು ಹೋಟ್ಲಲ್ಲಿ ನಿಂತಿದ್ದೇವೆ. ಆ ಹೋಟ್ಲಲ್ಲಿ ಏನೂ ಚಂದ ಇಲ್ಲ, ಏನೂ ಇಲ್ಲ, ವಾಸನೆ, ಎಲ್ಲ ವಾಸನೆ. ಬರೋ ವರ್ಷ ನಾವು ಅದೇ ಟಾಯ್ಲೆಟ್ ಬಾತ್ರೂಮ್ ಇರುವಂತಹ ರೂಮಿಗೆ ಹೋಗ್ತೇವಾ? ಇಲ್ಲ, ಬೇರೆ ಬೆಟರ್ ಯಾವುದಾದ್ರೂ ಇರಬಹುದಾ ಅಂತ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ರೀತಿಯಲ್ಲಿ ನಾವು ಯಾವತ್ತೂ ಈ ಹೃದಯ ಕಾಯ್ತಾ ಇರ್ತದೆ, ನನಗೆ ಇನ್ನೂ ಒಳ್ಳೇದು ಬೇಕು, ಇನ್ನೂ ಒಳ್ಳೆ ಇಂದ್ರಿಯ ಸುಖ ಬೇಕು, ಇನ್ನೂ ಒಳ್ಳೆ ಇಂದ್ರಿಯ ಸುಖ ಬೇಕು ಅಂತ ಹಾತೊರಿತಾ ಇರ್ತದೆ. ಆಗ ಪರ್ಮನೆಂಟ್ ಆಗಿ ಅದಕ್ಕೆ ಸೊಲ್ಯೂಷನ್ ಯಾವಾಗ ಸಿಗುವುದು ಅಂತ ಹೇಳಿದ್ರೆ, ಭಗವಂತನ ಇಂದ್ರಿಯ ಸುಖ ಅವಾಗಿ ನಮ್ಮ ಇಂದ್ರಿಯ ತೃಪ್ತಿ ಆಗ್ತದಲ್ಲ, ಅದು ಸುಖ. ಅದಕ್ಕೆ ಹೇಳ್ತಾರೆ, ಮರದ ಬುಡಕ್ಕೆ ನೀರು ಕೊಡುವಾಗ ಎಲೆಗಳು ಎಲ್ಲ ಚೆನ್ನಾಗಿ ಹೊರಗೆ ಚೆನ್ನಾಗಿ ದೊಡ್ಡದಾಗ್ತದಲ್ಲ ಎಲೆ ಎಲ್ಲ, ಅದೇ ರೀತಿಯಲ್ಲಿ ನಾವೆಲ್ಲ ಎಲೆಗಳು, ಬುಡ ಭಗವಂತನಿಗೆ ನೀರು ಹೊಡೆದ್ರೆ ಮಾತ್ರ ಇದೆಲ್ಲ ಏನ್ ಹೇಳುದು, ರೆಂಬೆಗಳು, ಎಲೆಗಳು ಎಲ್ಲ ಸಮೃದ್ಧಿ ಆಗಲಿಕ್ಕೆ ಸಾಧ್ಯ. ಆದ ಕಾರಣ ನಾವೆಲ್ಲರೂ ಪ್ರಯತ್ನ ಪಡಬೇಕು ಭಗವಂತನ ಸೇವೆಗೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೆಲವರು ಹಾಸ್ಪಿಟಲ್ ಕಟ್ತಾರೆ, ಕೆಲವರು ಅದು ಅನ್ನದಾನ ಮಾಡ್ತಾರೆ, ಕೆಲವರು ಅದು ಮಾಡ್ತಾರೆ, ಇದು ಮಾಡ್ತಾರೆ. ಆದ್ರೆ ಭಗವಂತನನ್ನು ತಿನ್ನಿಕೆ ಮಾಡುವುದಿಲ್ಲ, ಅದು ಪ್ರಯೋಜನ ಇಲ್ಲ. ಅದರ ಜೊತೆ ಭಗವಂತನನ್ನು ಮಾಡಬೇಕು, ಸೇವೆ ಮಾಡಬೇಕು. ಹರಿ ಬೋಲ್. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಇವತ್ತು ನಿಲ್ಸೋಣ ಇಷ್ಟು ಮಾಡಿ. ನಾಳೆ ಕ್ಲಾಸ್ ಇಟ್ಟರೆ ಯಾರಿಗಾದರೂ ಬರ್ಲಿಕ್ಕೆ ಕಷ್ಟ ಆಗ್ಲಿಕ್ಕೆ ಉಂಟಾ? ಇದೇ ಸೇಮ್ ಸಮಯದಲ್ಲಿ, ಸೇಮ್ ಟೈಮಲ್ಲಿ. ಯಾಕಂದ್ರೆ ಬರುವ ಶುಕ್ರವಾರ ನನಗೆ ಕ್ಲಾಸ್ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ನಾನು ಕ್ಲಾಸ್ ಅಂದ್ರೆ ನಾನು ಎಲ್ಲೋ ಹೋಗ್ಬೇಕಾಗಿ ಬಂದಿದೆ.